सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಅಯ್ಯೋ ಅರೆ ಯಾರಾದ್ರೂ ನನ್ನ ಮಗಳನ್ನ ಬದುಕಿಸಿ, ಅವಳಲ್ಲಿ ಒಬ್ಳೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅರುಟೋ, ಮಗು ಒಂದನ್ನೇ ಮನೇಲಿ ಬಿಟ್ಟು ಹೋಗುವಂತ ಅವಶ್ಯಕತೆ ಏನಿತ್ತು ನಿನ್ಗೆ? ಹೆಲಿಕಾಪ್ಟರ್ ಕೂಡ ಬರೋದನ್ನ ನಿಲ್ಸಿದ್ದಾರೆ. ವಾಲ್ಕೆನೋ ಬ್ಲಾಸ್ಟ್ ಆಗ್ತಾ ಇದೆ. ಆ ಮಗುನ ಯಾವುದೇ ಕಾರಣಕ್ಕೂ ಉಳ್ಸಕ್ಕಾಗಲ್ಲ. ಯಾರಿಗ್ ಗೊತ್ತಿತ್ತು ಸಡನ್ ಆಗಿ ಜ್ವಾಲಾಮುಖಿ ಬರುತ್ತೆ ಅಂತ? ಅಯ್ಯಪ್ಪ, ಇವಾಗ ಮಗುನ ಬದುಕ್ಸೋದಕ್ಕೆ ಬೇರೆ ರಸ್ತೆನೇ ಇಲ್ಲ. ಅಯ್ಯೋ ಯಾರಾದ್ರೂ ಏನಾದ್ರೂ ಮಾಡಿ, ಪ್ಲೀಸ್ ಯಾರಾದ್ರೂ ಕಾಪಾಡಿ ನನ್ನ ಮಗಳನ್ನ. ದಾರಿ ಏನು ಇಲ್ಲದೆ ಹೋದ್ರೆ ಅದಕ್ಕೆ ಮೇಲಿರೋ ಭಗವಂತ ಕರುಣಿಸ್ತಾನೆ ಕಣ್ರಪ್ಪ. ಬ್ಲಾಸ್ಟ್ ಆಗ್ತಾ ಇದೆ. ಅಯ್ಯೋ ಅಲ್ಲೋಡ್ರಪ್ಪ, ನನ್ನ ಗೆಳೆಯರು, ಅದು ನಂದೇ ಕಣ್ರಪ್ಪ ಕಾರು. ಅದರಲ್ಲಿ ಮೋಟು ಪತ್ಲೂ ಬರ್ತಾ ಇದ್ದಾರೆ. ಆ ಭಗವಂತ ಕರುಣಿಸ್ತಾನೆ ಅಂತ ಹೇಳಲ್ವಾ ನಾನು? ಮೋಟೋ ಟೈಮ್ ಕಮ್ಮಿ ಇದೆ ಕಣ, ನೀನ್ ಬೇಗ ಹೋಗಿ ಮಗುನ ಎತ್ತಕೊಂಬಂದ್ಬಿಡ. ವಾಲ್ಕೆರೆಯಿಂದ ಬೋಲ್ಡರ್ಸ್ಗಳು ಬ್ಲಾಸ್ಟ್ ಆಗ್ಬಿಡುತ್ತೆ ಕಣ. ಬೋಲ್ಡರ್ಸ್ ನೀ ಚಿಂತೆ ಮಾಡ್ಬೇಡ ಕಣ ಪತ್ಲು, ನಾನು ಹಿಂಗ್ ಹೋಗ್ಬಿಟ್ಟು ಹಂಗ್ ಬಂದ್ಬಿಡ್ತೀನಿ. ಹಲೋ ಹಲೋ ಮಗು, ಮಗು ಎಲ್ಲಿದೆ ಮಗು ನೀನು? ನಾನು ಹಿಂಗ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಹಲೋ ಹಲೋ, ಎಲ್ಲಿದ್ದೀರಾ? ಹಲೋ, ಯಾರಿದ್ದಾರೆ? ಮಗು ಎಲ್ಲೇ ಇದ್ರು ಮಾತಾಡು ಮಗು. ಅಯ್ಯೋ ಏನಾದ್ರೂ ಮಾಡಿ, ಯಾರಾದ್ರೂ ಏನಾದ್ರೂ ಮಾಡಿ ಕಾಪಾಡಿ. ಇಲ್ಲ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಹಲೋ ಮಗು, ಬೇಗ ಈ ಕಡೆ ಬಂದ್ಬಿಡಮ್ಮ, ಟೈಮ್ ಕಮ್ಮಿ ಇದೆ. ಹೊರಗಡೆ ಬಾ ಮಗು, ಬೇಗ. ಅಯ್ಯೋ ನನ್ ಗೆಳೆಯರ, ಬೇಗ ಆಚೆ ಬನ್ರಪ್ಪ. ಏನಾದ್ರೂ ಒಂದು ಬೋಲ್ಟ್ ನಿಮ್ಗೆ ಹೊಡಿತು ಅಂದ್ರೆ ನೀವು ಆಚೆ ಬರಕ್ಕೆ ಸಾಧ್ಯನೇ ಇಲ್ಲ ಕಣ್ರಪ್ಪ. ನಾನ್ ಮೋಟುನ ಬಿಟ್ಟು ಬರೋದೇ ಇಲ್ಲ. ಮೋಟು ಬೇಗ ಹೊರಗಡೆ ಬಾರೋ. ಸಿಕ್ಕಾಪಟ್ಟೆ ಬೋಲ್ಡರ್ಸ್ಗಳು ನಮ್ ಕಡೆನೆ ಬೀಳ್ತಾ ಇವೆ ಕಣ. ಮೋಟು ಕೇಳಿಸ್ತಾ ಇದೆ ತಾನೆ? ಮೋಟು ಬೇಗ ಬಾರೋ.
ಬಾ ಮಗು, ನಿನ್ನ ಕರ್ಕೊಂಡು ಹೋಗ್ತೀನಿ. ಪತ್ಲು ಎಳ್ಕೊಳ್ಳೋ. ಬೇಗ ಬಾ. ಶಬಾಷ್, ಎಳಿ, ಎಳ್ಕೋ. ಮೋಟು ಪತ್ಲು ಖಾಲಿ ಹೊಟ್ಟೆಲ್ ತಲೆನೇ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಯೋಚನೆ ಮಾಡೋ. ಬೋಲ್ಡರ್ ಯಾವುದೇ ಸಮಯದಲ್ಲೂ ಹಿಟ್ ಮಾಡಬಹುದು ಕಣೋ. ಐಡಿಯಾ. ಡಾಕ್ಟರ್ ಝಟ್ಕ ರಿಮೋಟ್ ಇಂದ ಕಾರ್ನ ಹಾರಿಸ್ಬಿಡಿ. ಮೋಟು ಬೇಗ ನನ್ನ ಕೈ ಹಿಡ್ಕೊಳ್ಳೋ. ಮಗು ನಿಧಾನಕ್ಕೆ ಹಿಡ್ಕೊಂಬ. ಡಾಕ್ಟರ್ ಝಟ್ಕ. ಅಯ್ಯಬ್ಬ. ಮೋಟು ಪತ್ಲು ಮಗುನ ಕಾಪಾಡ್ಬಿಟ್ರು. ಮೋಟು ಪತ್ಲು ಜಿಂದಾಬಾದ್. ಮೋಟು ಪತ್ಲು ಜಿಂದಾಬಾದ್. ಮೋಟು ಪತ್ಲು ಜಿಂದಾಬಾದ್. ಹಿಮಾರಿ ಕ್ಷಮ್ಸು, ನಿನ್ ಒಬ್ಬಳನ್ನೇ ಬಿಟ್ಟು ಬಂದ್ಬಿಟ್ವಿ. ಇನ್ಯಾವತ್ತು ನಿನ್ ಒಬ್ಬಳನ್ನೇ ಬಿಡೋದಿಲ್ಲ ನನ್ ಕಂದ. ಮೋಟು ಪತ್ಲು ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಹರುಟು, ಮತ್ತೆ ಇವಳು ನನ್ನ ಮಗಳು ಹಿಮಾರಿ. ಮೋಟು ಪತ್ಲು ಅವರೇ, ನಿಮ್ಗೆ ತುಂಬಾನೇ ಧನ್ಯವಾದ. ನೀವು ನಿಮ್ ಪ್ರಾಣ ಒತ್ತೆ ಇಟ್ಟು ನನ್ನ ಮಗಳನ್ನ ಕಾಪಾಡಿದೀರಾ. ಥ್ಯಾಂಕ್ ಯು ಮಿಸ್ಟರ್ ಹರಿಟೋ, ನೀವು ಯಾಕೆ ಆ ಪೇಟೆ ಬಿಟ್ಬಿಟ್ಟು ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದೀರಾ? ಈ ಥರ ವಾಲ್ಕೆನೋ ಇರೋ ಜಾಗದಲ್ಲಿ ವಾಸ ಮಾಡೋದು ಬಹಳ ಡೇಂಜರಸ್ ಅಲ್ವಾ? ಇಲ್ಲಿ ನೋಡಿ, ಇದ್ರ ಸುತ್ತಮುತ್ತ ಯಾರೂ ವಾಸ ಮಾಡೋದೇ ಇಲ್ಲ. ವಿಷಯ ಏನು ಅಂದ್ರೆ, ಟೋಕಿಯೋದಲ್ಲಿ ನಂದು ಮಾರ್ಷಲ್ ಆರ್ಟ್ ಕ್ಲಾಸ್ ಇತ್ತು. ಆದ್ರೆ ಅದನ್ನ ಕಂಫು ಬ್ರದರ್ಸು ಕಬ್ಜಾ ಮಾಡ್ಕೊಂಡ್ಬಿಟ್ರು. ಅವರು ಜಪಾನ್ನ ಪೂರ್ತಿ ಮಾರ್ಷಲ್ ಆರ್ಟ್ ಕ್ಲಾಸ್ಗಳನ್ನ ವಶಪಡಿಸ್ಕೊಂಡ್ರು. ಅವ್ರ ಸ್ಕೂಲ್ಗಳು ಮಾತ್ರ ಇರಬೇಕು ಅಂತ. ಆದ್ರೆ ಆತರ ಯಾಕೆ? ಯಾಕಂದ್ರೆ ಅವರು ಯಾವ್ದೋ ಅಡ್ವಾನ್ಸ್ಡ್ ಟೈಪ್ ಕಂಫು ಕಲಿಸ್ಬೇಕು ಅಂತ ಇದ್ದಾರೆ. ಅವರು ಎಲ್ಲಾ ಕಂಫು ಟೀಚರ್ನ ಪವರ್ಗಳನ್ನ ತಮ್ಮ ವಶಕ್ಕೆ ತಗೊಂಡ್ಬಿಟ್ಟಿದ್ದಾರೆ. ಅಯ್ಯಪ್ಪ, ಅದ್ ಹೆಂಗಾಗುತ್ತೆ? ನನ್ನ ಎಲ್ಲಾ ಪವರು ಮತ್ತು ಟೆಕ್ನಿಕ್ಗಳನ್ನ ಅವರು ಕಿತ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಾಗ್ತಿಲ್ಲ ಅವರು ಯಾವ ಟೆಕ್ನಿಕ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ. ಅವರು ವೇಗವಾಗಿ ನನ್ನ ಸುತ್ತ ಸುತ್ತಿ ನನ್ನ ಎಲ್ಲಾ ಶಕ್ತಿನೂ ಅವರು ಕಿತ್ಕೊಂಡ್ಬಿಟ್ಟಿದ್ದಾರೆ. ನೀವು ಯೋಚನೆ ಮಾಡಬೇಡಿ, ನಾನ್ ನಿಮ್ ಸ್ಕೂಲ್ನ ಖಂಡಿತ ನಿಮ್ಗೆ ವಾಪಸ್ ಕೊಡಿಸ್ತೀನಿ. ಮಾತು ಕೊಡ್ತೀನಿ, ನೀವು ಮತ್ತೆ ಸ್ಕೂಲ್ ನಡೆಸ್ತೀರಾ. ಓಕೆ, ನಡೀರಿ. ಇಲ್ಲ, ಅವ್ರು ತುಂಬಾನೇ ಕೆಟ್ಟ ವ್ಯಕ್ತಿಗಳು. ಅರೆ, ನಮ್ಮ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲಮ್ಮ. ನಾವು ಅವ್ರಿಗಿಂತ ಸಖತ್ ಖತರ್ನಾಕ್ಗಳು. ಹಾಗೆ ಮಾಡಿ. ಏನಿದು? ಯಾರು ಹೊಡೆದ್ರು ನಿನಗೆ? ಯಾರಿದಾರ ಆ ಕಡೆ? ಮಿಸ್ಟರ್ ಅರುಟೋ, ಏನಕ್ಕೆ ಬಂದಿದ್ದೀರಾ? ಏನಾದ್ರೂ ಬೇಕಾಗಿತ್ತಾ? ಮಿಸ್ಟರ್ ಹರುಟೋಗೆ ಅವ್ರ ಸ್ಕೂಲ್ ಅವ್ರಿಗೆ ವಾಪಸ್ ಬೇಕು. ನಾನೀಗ 3 ಎಣಿಸ್ತೀನಿ. ಸ್ಕೂಲ್ ಕೊಟ್ಬಿಟ್ಟು ಹೊರಟ್ಬಿಡಿ.
ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ಡ್ರೈ ಕ್ಲೀನರ್ ಶಾಪ್ ಅಲ್ಲಿ ಬಟ್ಟೆ ಒಗಿತಾರಲ್ಲ, ದೋಬಿ ಕಾಟಲ್ಲಿ ಒಗ್ದು ಹಾಕ್ಬಿಡ್ತೇನೆ. ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಎಣ್ಸೋದಕ್ಕೆ ಶುರು ಮಾಡು. एक मिनट ಎಣ್ಸೋದು ಆಮೇಲೆ ಮಾಡಿ. ಫಸ್ಟ್ ನಾನು ಫೋಟೋ ಕ್ಲಿಕ್ ಮಾಡ್ಬಿಡ್ತೀನಿ, ಆಮೇಲೆ ಟೈಮ್ ಸಿಗುತ್ತೋ ಸಿಗಲ್ವೋ. ನೀನ್ ಫೋಟೋಗ್ರಾಫರ್ ಸೈಡಿಗೆ ಬಾಪ, ಆಮೇಲೆ ಫೋಟೋ ತಗೊಂತ ನೀನು. ಮಟ ಎಣ್ಸಕ್ ಶುರು ಮಾಡ ನೀನು. ಮೋಟು ಏನ್ ಎಣ್ಸೋದು, ನಾನೇ ಎಣ್ಸಕ್ ಶುರು ಮಾಡ್ತೀನಿ. 1 2 3. ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಂಬಕ್ಕೆ ಆಗ್ತಿಲ್ಲ. ಈಗಲೂ 8 ಫೋಟೋ ತಗೊಳ್ಳಕ್ಕೆ ಬಿಡು, ಮತ್ತೆ ಈ ತರ ಫೋಟೋ ತಗೊಳ್ಳಕ್ಕೆ ಸಿಗಲ್ಲ ಅವಕಾಶ. ಅಲ್ಲಿ ನೋಡಿ, ಈ ಫ್ರೇಮ್ ನಲ್ಲಿ ಎಲ್ಲ ಫೋಟೋನ ನಾನೇ ಕ್ಲಿಕ್ ಮಾಡಿದ್ದು. ನಾನು ಎಕ್ಸ್ಪರ್ಟ್ ಫೋಟೋಗ್ರಾಫರ್. ಅರೆ ಇವ್ರಿಗೆ ತೊಂದರೆ ಕೊಡ್ಬೇಡ, ಹೋಗು. ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಬಹಳ ದಿವಸ ಈ ಸ್ಕೂಲು ನನ್ನ ಹತ್ರ ಇರೋದಿಲ್ಲ. ಕಂಫು ಬ್ರದರ್ಸ್ ಮತ್ತೆ ಬಂದೇ ಬರ್ತಾರೆ. ಪರವಾಗಿಲ್ಲ, ನೀವು ಹೋಗಿ, ಇಲ್ಲಾಂದ್ರೆ ತೊಂದರೆ ಆಗುತ್ತೆ. ಮಿಸ್ಟರ್ ಹೊರಟು, ವೈಫ್ ಹಿಯರ್, ವೆನ್ ಚಿಂಗಮ್ ಇಸ್ ಹಿಯರ್. ಅವರು ಮತ್ತೆ ಬಂದ್ರೆ ಫೋನ್ ಮಾಡಿ ನಮ್ಮನ್ನ ಕರ್ಸ್ಕೊಳ್ಳಿ, ನಾವು ವಾಪಸ್ ಬರ್ತೀವಿ. ಥ್ಯಾಂಕ್ ಯು ಮೋಟು ಅಂಕಲ್, ನೀವು ತುಂಬಾ ಒಳ್ಳೆಯವರು. ತುಂಬಾ ಚೆನ್ನಾಗಿದೆ. ಯಾವಾಗಲೂ ಇಲ್ಲಿ ಬರೋದು ತುಂಬಾ ಇಷ್ಟ. ಬಾಸ್ ಪ್ಲೀಸ್ ಒನ್ ಫೋಟೋ ತಗೋತೀನಿ. ಕಚಾಕ್, ನಾನು ನಿಮ್ಮ ಮನೆಗೆ ಫ್ರೀ ಹೋಮ್ ಡೆಲಿವರಿ ಕಳಿಸ್ತೀನಿ, ಮತ್ತೆ SMS ಮಾಡ್ತೀನಿ. ಓಕೆ ಕಚಾಕ್. ಓ ನನ್ನ ಗೆಳೆಯ, ಜಪಾನ್ ಗೆಳೆಯ, ನನ್ನ ಬ್ರದರ್ ಮೆಸೇಜ್ ಕಳಿಸ್ತಿದ್ಯಲ್ಲಪ್ಪ. ಯಾವ ತರ ಮೆಸೇಜ್ ಅಪ್ಪ? ಏನು ಮೆಸೇಜ್ ಹೋದ್ರೆ ನೀವು ಕಂಫು ಬ್ರದರ್ಸ್ಗೆಲ್ಲ ಹೊಡೆದಿದ್ದು. ಓಕೆ, ಈಗ ಕಂಫು ಬ್ರದರ್ಸ್ ಮತ್ತೆ ಬರ್ತಾರೆ, ನಿಮ್ಗೆಲ್ಲ ಹೊಡೆದಾಕ್ಬಿಡ್ತಾರೆ. ನಿಮ್ಗಿಂತ ಮುಂಚೆ ಮಿಸ್ಟರ್ ಹರುಟೋಗೆ ಎಷ್ಟೋ ಜನ ಹೆಲ್ಪ್ ಮಾಡಕ್ಕೆ ಬಂದಿದ್ರು. ಆದ್ರೆ ಕಂಫು ಬ್ರದರ್ಸ್ ಎಲ್ಲರಿಗೂ ಕೈ ಕಾಲ್ ಮೂಳೆ ಎಲ್ಲ ಮುರಿದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಫೋಟೋಸ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದೀನಲ್ಲ, ಅದು ಅವ್ರದೇ ಫೋಟೋಸ್. ಅಯ್ಯಮ್ಮ, ಈ ಕಂಫು ಬ್ರದರ್ಸ್ ಡೇಂಜರಸ್ ಅಂತ ಅನ್ಸುತ್ತೆ. ಅಂದ್ರೆ ಅವ್ರು ಯಾರು? ಅರೆ, ಅವರು ಬಿರುಗಾಳಿ. ಅವ್ರು ಬರ್ತಾ ಇದ್ರೆ ಜೋರಾಗಿ ಗಾಳಿ ಬೀಸುತ್ತೆ. ಹೋದಾಗಲೂ ಸಹ ಗುಡ್ಗಾತ್ವೆ, ಮಿಂಚು ಸಿಡಿಲು ಸಹ ಬರುತ್ತೆ. ಇದೇನಾಗ್ತಾ ಇದೆ? ಮೋಡ ಗುಡುಕ್ತಾ ಇದೆ, ಮಿಂಚು ಬರ್ತಾ ಇದೆ, ಜೋರ ಗಾಳಿ ಬರ್ತಾ ಇದೆ. ಅಯ್ಯಪ್ಪ, ಅವರು ಬರ್ತಾ ಇದಾರ. ಬರ್ತಿದ್ದಾರೆ ಅಲ್ಲ, ಅವ್ರು ಬಂದಿದ್ದಾರೆ. ಅಲ್ಲೋಡಿ, ಬಂದೇ ಬಿಟ್ಟು ನಮ್ಮ ಕಂಫು ಬ್ರದರ್ಸ್ ಬರ್ತಾ ಇದ್ದಾರೆ. ಓಡಿ, ಅಯ್ಯೋ ಓಡ್ರಪ್ಪ, ಓಡಿ. ಅಯ್ಯೋ, ಹೇಗಿದೆ ನೋಡು. ಅಯ್ಯಬ್ಬ, ನೀವು ಹರುಟೋ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ಗೆಲ್ಲ ಹೊಡೆದ್ರ? ಹೇಳೋ ಹರುಟೋ ಸ್ಕೂಲಲ್ಲಿ ನೀನ್ ನಮ್ಮ ಟೀಚರ್ಸ್ ಹೊಡೆದ? ನಿಧಾನ. ನಾನೇ ಹೊಡೆದಿದ್ದು. ಯಾಕೆ ಡೌಟಾ? ಅವ್ರ ಟೀಚರ್ಸ್ ಅಲ್ಲ, ಗೂಂಡಾಗಳು, ಬದ್ಮಾಶ್ಗಳು.
ಪಾಪ ಅವ್ರು ಹೊರಟು ಸ್ಕೂಲ್ ನ ವಶ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ? ಯಾ ಮೋಟು ಇಸ್ ರೈಟ್ ಅವರು ಗೂಂಡಾಗಳು ಬದಮಾಶ್ಗಳು. ಯಾ ನೀನು ಸುಮ್ಮನೆ ಇರು ಚಪ್ಲಂ. ಅಯ್ಯೋ ಅವ್ರು ಚಾಪ್ಲಮ್ ಅಲ್ಲ, ಚಿಂಗಮ್. ಇಲ್ಲಿ ಕೇಳಪ್ಪ, ಅವರು ಇನ್ಸ್ಪೆಕ್ಟರ್ ಕಣಪ್ಪ. ಏ ಗಸ್ಲು ಮತ್ತೆ ಪಟ್ಕ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಒಳ್ಳೇದು. ಅಯ್ಯ ಅವ್ರ ಗಾಸ್ಲು ಮತ್ತೆ ಪಟ್ಕ ಅಲ್ಲ, ಘಸಿಟರಾಮ್ ಮತ್ತೆ ಡಾಕ್ಟರ್ ಝಟ್ಕಾ. ಏ ಮೋಟಲು, ನೀನ್ ಬಾಯಿ ಮುಚ್ಕೊಂಡಿರೋ, ನಾನು ಪೋಟು ಜೊತೆ ಮಾತಾಡ್ತಾ ಇದ್ದೀನಿ. ಅರೆ ಯಾಕೆ ಎಲ್ಲರ ಹೆಸರು ಕುಲ್ಗೆಡಿಸ್ತಾ ಇದೆಯಾ ನೀನು? ಈಗ ನನ್ಗೆ ಏನಾದ್ರು ಸಿಟ್ ಬಂದ್ಬಿಡ್ತು ಅಂದ್ರೆ ನಿನ್ ಫೇಸ್ ಕಟ್ನೆ ಚೇಂಜ್ ಮಾಡಕ್ ಬಿಡ್ತೀನಿ ಗೊತ್ತಾ? ನಾನು ಕೇಳ್ಪಟ್ಟೆ 3 ಎಣ್ಸೋದಲ್ಲಿ ಶೋಕಿ ಇದೆ ಅಂತ ನಿಮಗೆ. ಇವಾಗ ನಾನು ಎಣಿಸ್ತೀನಿ. 3 ಎಣ್ಸೋದ್ರೊಳಗೆ ನೀವು ನಿಮ್ಮ ಊರಿಗೆ ವಾಪಸ್ ಹೋಗದೆ ಹೋದ್ರೆ ನೋಡ್ತಾ ಇರಿ ಅವಾಗ ಏನಾಗುತ್ತೆ ಅಂತ. ನಾನು 3 ಎಣಿಸ್ತೀನಿ. 1 2 3. ಮೋಸ್ತಿಂದ ಹೊಡಿತೀಯನ್ಲೇ ದಡಿಯಾ, ಮೋಸ್ತಿಂದ ಹೊಡಿತೀಯ? ಬಾರ ಈಗ ನೋಡ್ಕೊತೇನೆ, ಬಾ. ಏನ್ ಕಿಸ್ಬಿಟ್ಟೆ ನೀನು? ನಂಗೆ ಟಚ್ ಮಾಡಕ್ಕೂ ಆಗಿಲ್ಲ ನಿನ್ ಕೈಲಿ. ಹಿಂತಿರುಗಿ ನೋಡು. ಅಯ್ಯಪ್ಪ ಮೋಟೋ, ಒಂದ್ ಜಾಗದಲ್ಲಿ ನಿಂತ್ಕೊಂಡು ಜಗಳಾಡಪ್ಪ. ಅರೆ ನಮ್ಮನ್ ಯಾಕಪ್ಪ ತಗ್ಲಾಗ್ತಿದೀಯಾ? ಸಾರಿ ನಾನು ಹಿಂದ್ಗಡೆ ನೋಡ್ಲೇ ಇಲ್ಲ, ಸಾರಿ. ನೀನು ಹಿಂದೆ ತಿರುಗಿ ನೋಡಿದ್ರು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ಬರೀ ನಾರ್ಮಲ್ ಫೈಟ್ ಆಗಿದ್ದು. ಈಗ ತೋರಿಸ್ತೀವಿ ನೋಡು, ಕಂಗನ್ ಫೂ ಬ್ರದರ್ಸ್ ಕಮಾಲ್. ಟಮ, ಫೋಟೋ ತೆಕ್ಕು. ಇದು ನಿನ್ನ ಲೈಫ್ ನ ಬೆಸ್ಟ್ ಫೋಟೋಗ್ರಾಫ್ ಆಗುತ್ತೆ. ಸರಿ ಕಂಗ್. ಇಲ್ಲ ಕಂಗ್, ಇಲ್ಲ ಪ್ಲೀಸ್. ಅವರಿಗೆ ನಿಮ್ ಶಕ್ತಿ ಬಗ್ಗೆ ಗೊತ್ತಿಲ್ಲ. ಇವರು ಹೊರಗಡೆ ಜನ, ಜಪಾನ್ ನೋಡೋದಕ್ಕೋಸ್ಕರ ಬಂದಿದ್ದಾರೆ. ನಮ್ಮ ಅತಿಥಿಗಳು ಇವರು. ಅವ್ರಿಗೆ ಈ ತರ ಮಾಡಬೇಡಿ. ಅತಿಥಿಗಳು ಅತಿಥಿಗಳಾಗೇ ಇರಬೇಕು. ನಮ್ಮ ಹತ್ರ ಬೇಡದಿರೋ ವಿಷಯಕ್ಕೆ ತಲೆ ಹಾಕಿದ್ರೆ ಈ ತರ ಅನುಭವಿಸ್ಲೇಬೇಕಾಗುತ್ತೆ. ಯಾಕೆಂದ್ರೆ ಇನ್ನೊಂದ್ಸರಿ ಈ ತರ ಮಾಡಬಾರ್ದು. ಆದ್ರೆ ಇದೇ ಮಾತಾ? ಅವರು ಬರೋಬ್ಬರಾಗಿ ರೆಡಿಯಾಗಿ ನಿಮ್ ಜೊತೆ ಹೊಡೆದಾಡೋದಕ್ಕೆ ಅವಕಾಶ ಕೊಡು. ಅವರು ಫೈಟ್ ನ ತಯಾರಿಯಿಂದ ಬಂದಿಲ್ಲ. ಅವರಿಗೆ 1 ತಿಂಗಳು ತಯಾರಿಗೆ ಅವಕಾಶ ಕೊಡು. ಅವ್ರು ನಿಮ್ಮನ್ನ ಖಂಡಿತ ಸೋಲಿಸ್ತಾರೆ. ಕೇಳಿದ್ಯಾ ಫೂ? ಕೇಳಿಸ್ಕೊಂಡ್ಯಾ ನೀನು? ಯಾವುದೇ ಚಾನ್ಸ್ ಗಿನ್ಸ್ ಎಲ್ಲ ಕೊಡಕ್ಕಾಗಲ್ಲ. ಫಿನಿಶ್ ಎಂಬ್ ಹೊಡೆದಾಕಿ ಅವನ್ನ. ಮತ್ತೆ ಜನಗಳಿಗೆ ಗೊತ್ತಾಗ್ಲಿ ನಮ್ಮನ್ನ ಎದುರಾಕೊಂಡವ್ರೆ ಪರಿಣಾಮ ಏನಾಗುತ್ತೆ ಅಂತ. ಅವಾಗ ಎಲ್ಲಾರ್ಗೂ ಗೊತ್ತಾಗುತ್ತೆ. ಕಿರಿಚ್ಬೇಡ ಫೂ. ಈಗ ನಾನೇನಾದ್ರೂ ಅವ್ರನ್ನ ಮುಗಿಸ್ಬಿಟ್ರೆ ಜನಗಳು ನಮ್ಮನ್ನ ಹೆದರ್ಕೊಂಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಹೊರಟು ನೀನು ಹೋಗು. ನಾನು ಇವನಿಗೆ 1 ತಿಂಗಳು ಟೈಮ್ ಕೊಡ್ತೀನಿ. 1 ತಿಂಗಳಾದ್ಮೇಲೆ ನಾವು ಇದೇ ಸಮಯದಲ್ಲಿ ಇದೇ ಜಾಗದಲ್ಲಿ ಭೇಟಿ ಮಾಡೋಣ. ಏನಫು? ಆಯ್ತು. ಕಂಗ್ ಹೇಳಿದ್ಮೇಲೆ ಮುಗೀತು. 1 ತಿಂಗಳಾದ್ಮೇಲೆ ಸಿಗೋಣ. ಮತ್ತೆ ಆ ದಿನ ನಿನ್ ಜೀವನದ ಕೊನೆ ದಿನ ಆಗಿರುತ್ತೆ.
ಅಂಕಲ್. ಅವರು ನೀವು 1 ತಿಂಗಳು ಚಾಲೆಂಜ್ ತಗೊಂಡಿದ್ದು ಒಳ್ಳೇದಾಗ್ಲಿಲ್ಲ. ಕಚಕ್ 1 ತಿಂಗಳೇನು 1 ವರ್ಷ ತಗೊಂಡ್ರು ಮೋಟು ಅವ್ರನ್ನ ಸೋಲ್ಸಕ್ಕಾಗೋದೇ ಇಲ್ಲ. ಕಚಕ್ ನಾನು ಈ ಟೈಮ್ನ ಮೋಟು ಪ್ರಾಕ್ಟೀಸ್ಗೋಸ್ಕರ ತಗೊಂಡಿಲ್ಲ, ಅವ್ರನ್ನ ಬದುಕ್ಸೋಕೋಸ್ಕರ ಕೇಳಿದೆ. ಮೋಟು ಪತ್ಲು, ನೀವು ಫುರ್ಫುರಿ ನಗರಕ್ಕೆ ಜಲ್ದಿ ಹೋಗ್ಬಿಡಿ, ಇಲ್ಲ ಅಂದ್ರೆ ಅವ್ರು ನಿಮ್ಮನ್ನ ಬಿಡೋದಿಲ್ಲ. ಇಲ್ಲ, ನಾವು ಹೋಗ್ತಿದ್ದಂಗೆ ಅವರು ನಿಮ್ ಸ್ಕೂಲ್ನ ಬಂದ್ ಮಾಡಿಸ್ಬಿಡ್ತಾರೆ. ಮೋಟು, ನಿನ್ಗಿನ್ನೂ ಅವ್ರ ಶಕ್ತಿ ಬಗ್ಗೆ ಗೊತ್ತಿಲ್ಲ. ನಾನ್ ಹೇಳ್ತೀನಿ ಏನ್ ನೋಡ್ದೆ ಅಂತ. ಓ ಸೆನ್ಸಾಯ್ ಹರುಟು, ನಿನ್ ಸ್ಕೂಲ್ನ ನಮ್ ಸುಪರ್ದಿಗೆ ಕೊಟ್ಬಿಡ್ಬೇಕು. ಯಾರು ಕೊಡೋದಿಲ್ವೋ ಅವ್ರಿಗೆಲ್ಲ ಇದೇ ಗತಿಯಾಗುತ್ತೆ. ನೋಡ್ಕೋ, ಇವರೆಲ್ಲ ದೊಡ್ಡ ದೊಡ್ಡ ಕಂಫು ಗುರುಗಳು. ಈಗ ನಾವು ಇವ್ರ ಪವರ್ಸ್ನೆಲ್ಲ ಕಿತ್ಕೋತಾ ಇದೀವಿ. ಇಷ್ಟೊಂದು ಪವರ್ಫುಲ್ ಅವರು. ಅವ್ರ ಮುಂದೆ ದೊಡ್ಡ ದೊಡ್ಡ ಫೈಟರು ಟೀಚರ್ಗಳು ಸಹ ಎದುರಾಕೊಳ್ಳೋದಿಲ್ಲ. ನೀವೇನ್ ಮಾಡ್ತೀರಾ ಗೊತ್ತಿಲ್ಲ. ಅವ್ರು ಎಂತ ಆರ್ಟ್ನ ಕಲ್ಕೊಂಡಿದ್ದಾರೆ ಅಂತ. ಮತ್ತವ್ರು ಆ ಆರ್ಟ್ನ ಎಲ್ಲಾ ಸ್ಕೂಲ್ಗಳಲ್ಲೂ ಕಲಿಸಿ ಅವ್ರ ಸ್ಟೂಡೆಂಟ್ಗಳನ್ನ ಒಂದು ದೊಡ್ಡ ಸೈನ್ಯ ಮಾಡ್ಬೇಕು ಅಂತಿದ್ದಾರೆ. ಇಡೀ ಪ್ರಪಂಚನೇ ತಮ್ಮ ವಶದಲ್ಲಿ ಇಟ್ಕೊಳ್ಳುತ್ತೆ. ಅಯ್ಯಮ್ಮ, ಮೋಟು, ನೀನ್ ಯಾಕೆ ಮೇಲಿರೋನ ಹತ್ರ ಹೋಗೋಕೆ ಪ್ಲಾನ್ ಮಾಡ್ತಾ ಇದೀಯಾ? ಬೆನ್ ತೋರ್ಸಿನೇ ಓಡೋಗ್ಬೇಕಾ? ಬೆನ್ ತೋರಿಸ್ದೇನೂ ಓಡೋಗ್ಬೋದಲ್ವಾ ಮೋಟು? ನೋಡು, ಹಿಂಗೆ ಓಡೋ. ಅಯ್ಯಮ್ಮ ಮೋಟು, ಗಸೀಟ ರಾಮ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಅವ್ರು ತುಂಬಾ ಪವರ್ಫುಲ್ ಆಗಿದ್ದಾರೆ. ನೀನ್ ಅವ್ರ ಜೊತೆ ಹೋರಾಡಕ್ಕಾಗೋದಿಲ್ಲ. ಹೋಗಿ ಹಾಕಿಸ್ಕೊಂಡ್ರು ನನ್ನ ಪೇಷಂಟ್ ನಾಳೆ. ಮೋಟು, ಈ ಗಲಾಟಲ್ಲಿ ನಾನ್ ನಿಮಗೆ ಸಪೋರ್ಟ್ ಮಾಡಕ್ ಆಗಲ್ಲಪ್ಪ ನನ್ ಗೆಳೆಯ. ಗೊತ್ತಿದ್ದು ಯಾಕಪ್ಪ ತಗಲಕೋಬೇಕು? ಹುತ್ತದೊಳಗೆ ಕೈ ಹಾಕಿದ್ವಿ ಅಂದ್ಮೇಲೆ ಹಾವಾಗ ಯಾಕಪ್ಪ ಎದ್ರಕೊಳ್ಬೇಕ? ಹುತ್ತಾನ? ಅರೆ, ಇಲ್ಲಿ ಹುತ್ತು ವಿಷಯ ಯಾಕೆ ಬಂತು? ಮತ್ತೆ ಹಾವು ಅದ್ರದ್ದೇನ್ ಕೆಲಸ ಇಲ್ಲೇ? ಅಯ್ಯೋ ಮೋಟು, ಇದು ಗಾದೆ ಕಣೋ. ನಾವು ರೈಟ್ ಹೇಳ್ತಾ ಇದೀವಪ್ಪ ಗೆಳೆಯರ. ಮೋಟು ಪತ್ತು ನನ್ ಗೆಳೆಯರ ನಮ್ ಜೊತೆ ಬರ್ತಿರೋ ಇಲ್ವೋ ಹೇಳ್ರಯ್ಯ. ಇಲ್ಲ ನೋಡ್ರಿ, ಇದು ಬರೀ ಸ್ಕೂಲಿನ ವಿಷಯ ಮಾತ್ರ ಅಲ್ಲ, ಇದು ಇಡೀ ದೇಶಕ್ಕೆ ಮತ್ತು ಜಗತ್ಗೆ ಸಂಬಂಧಪಟ್ಟ ವಿಷಯ. ಅವ್ರ ಈ ತರ ಅಡ್ವಾನ್ಸ್ ಟೆಕ್ನಾಲಜಿನ ಕಲ್ತ್ಕೊಂಡು ಜನಗಳ ಪವರ್ನ ಕಿತ್ಕೋತಾ ಇದ್ದಾರೆ. ಮತ್ತೆ ಅವ್ರದೇ ಆದ ಸೈನ್ಯ ಕಟ್ಕೋಬೇಕು ಅಂತಿದ್ದಾರೆ. ಅದನ್ನ ನಾವು ಹೆಂಗಾದ್ರೂ ಮಾಡಿ ತಡಿಲೇಬೇಕು. ಅಯ್ಯಮ್ಮ, ಮೋಟು ಪತ್ಲು, ಬಾಯ್, ಸಿ ಯು, ಆಲ್ ದ ಬೆಸ್ಟ್, ಟೇಕ್ ಕೇರ್, ಗುಡ್ ಲಕ್. ಅಯ್ಯಮ್ಮ, ಸಿಂಗಂ ಶಾರ್, ಎಲ್ಲ ಶಬ್ದನು ನೀವೇ ಹೇಳಿದ್ರೆ ನಾವೇನ್ ಹೇಳೋದು? ಗೆಟ್ ವೆಲ್ ಸೂನ್ ಮೋಟು. ಅಯ್ಯಮ್ಮ ಮೋಟು ಪತ್ಲು, ಒಂದ್ಸರಿನಾದ್ರೂ ನಮ್ಮನ್ನ ಹೋಗ್ಬೇಡ ಅಂತ ಹೇಳು. ಒಂದೇ ಒಂದ್ಸಾರಿ. ಸಿಂಗಂ ಸರ್, ಇಲ್ಲೇ ಇರಿ ಸರ್. ಥ್ಯಾಂಕ್ ಯು. ಮೋಟು ಪತ್ಲು, ನನ್ನ ಜೀವದ ಗೆಳೆಯರ, ನಾನು ನಿಮ್ಮನ್ನ ಖಂಡಿತ ಬಿಟ್ಟೋಗಲ್ಲ ಕಣ್ರಪ್ಪ. ಏನಾಗುತ್ತೋ ಅದು ನಾವು ನೋಡೇ ಬಿಡ್ತೀವಿ ಕಣ್ರಪ್ಪ. ನಮ್ಮ ಮಾವಮನಿ ನಮ್ಮನ್ನ ಕಾಪಾಡ್ತಾನೆ 100%. ನೀವು ಹೋರಾಟ ಮಾಡ್ಲೇಬೇಕು ಅಂತ ಇದ್ರೆ ಮತ್ ನೀವು ಕ್ರೈಯಿಂಗ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೋಬೇಕು. ಎಂತ ಜಾಗ, ಬ್ಯೂಟಿಫುಲ್. ಇದರಲ್ಲಿ ಕ್ರೈಯಿಂಗ್ ಮಾಸ್ಟರ್ ಇರ್ತಾರೆ. ಅವರು 158th ಫ್ಲೋರ್ ನಲ್ಲಿ ಸಿಗ್ತಾರೆ. ಆಲ್ ದಿ ಬೆಸ್ಟ್.
ಏನಾದ್ರೂ ಸಹಾಯ ಬೇಕು ಅಂತಂದ್ರೆ ನೀವು ಹೇಳಲೇಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಅರೆ ಇಲ್ಲಿ ಲಿಫ್ಟ್ ಎಲ್ಲಿದೆ? ನಾವು 150ನೇ ಫ್ಲೋರ್ಗೆ ಹೋಗ್ಬೇಕಲ್ಲ ಈಗ. ಅರೇ ಅಣ್ಣಾರ, ಇಲ್ಲಿ ಯಾವ್ದೇ ತರ ಲಿಫ್ಟ್ ಇಲ್ರಿ, ನೀವು ನಡ್ಕಂತ ಹೋಗ್ಬೇಕ್ರಿ. 150ನೇ ಮಾಡಿ ನನ್ನ ಜೀವನದಲ್ಲೇ ಇಷ್ಟು ದೊಡ್ಡ ಮಾಡಿನ ಅತ್ತೆ ಇಲ್ಲ. ಮೋಟು ಈಗಲೂ ಕಾಲ ಬಿಚ್ಚಿಲ್ಲ, ನಡಿ ವಾಪಸ್ಸು ಹೋಗ್ಬಿಡೋಣ. ಅಯ್ಯೋ ನನ್ನ ಜೀವದ ಗೆಳೆಯರ, 150ನೇ ಫ್ಲೋರ್ ಹೆಂಗಪ್ಪ ಹತ್ತೋದು? ಹುತ್ತದೊಳಗೆ ಕೈ ಹಾಕದ್ಮೇಲೆ ಯಾಕಪ್ಪ ಹೆದರ್ಕೋಬೇಕು ನಾವು? ಜ್ಞಾಪಕ ಮಾಡ್ಕೊಳ್ಳಿ. ಹೀಮ್ನರಸ್ ಬಿಲ್ಡಿಂಗ್ ಅಲ್ಲಿ ಎಷ್ಟೊಂದು ಫ್ಲೋರ್ ಇದೆ, ಎಷ್ಟು ಸರಿ ಹತ್ಬಿಟ್ಟು ಇಳಿದಿದ್ದೀವಿ ನಾವು. ಜ್ಞಾಪಕ ಮಾಡ್ಕೊಳ್ಳಿ. ಇಲ್ಲ, ಇದು ಖಂಡಿತ ಅಲ್ಲ. ಅಯ್ಯೋ ಏನಾಯ್ತು ಪತ್ಲು? ಯಾಕೆ ಬಹಳ ದುಃಖದಲ್ಲಿದ್ಯಾ ನೀನು? ಸರಿಯಾಗಿ ಓದೋ, ಏನ್ ಬರ್ದಿದೆ ಅಂತ ಓದೋ. 150ನೇ ಫ್ಲೋರ್ಗೆ ಇನ್ನೂ 100 ಫ್ಲೋರ್ನ ಹತ್ತಬೇಕು. ನೀವೀಗ 50ನೇ ಫ್ಲೋರ್ವರೆಗೂ ಹತ್ತು ಬಂದಿದ್ದೀರಾ. ಇನ್ನು ಬರೀ 50ನೇ ಫ್ಲೋರ್ಗೆ ಹತ್ಕೊಂಡ್ ಬಂದಿದ್ದೀವಿ. ಓನ್ಲಿ 50th ಫ್ಲೋರ್. ಹೆದರ್ಕೋಬೇಡಿ, ಹತ್ತಕ್ಕೆ ಶುರು ಮಾಡಿ. ಪ್ರಯತ್ನ ಪಟ್ರೆ ಸೋಲ್ ಖಂಡಿತ ಇಲ್ಲ. ಥ್ಯಾಂಕ್ ಯು ಪತ್ಲು. ಬಾರ ಇರ್ಲಿ ಬಾ. ಗಟ್ಟಿಯಾಗಿ ಈ ಡಾಕ್ಟರ್ನ ಎಲ್ಲೋ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿದ್ದಾರೆ? ಅವರೆಲ್ಲೋ ಕೆಳಗಡೆನೆ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಕಣೋ. ನಮ್ ಬ್ಯಾಗ್ನ ಇಲ್ಲೇ ಇಟ್ಬಿಡತ್ತಾನ ಕಣೋ. ಅವಾಗ ಹತ್ತಕ್ಕೆ ಬಹಳ ಈಸಿ ಆಗ್ಬಿಡುತ್ತೆ. ಬನ್ನಿ. ನಿಮ್ಗೇನು ಬೇರೆ ಕೆಲಸ ಅಲ್ವಾ? ಯಾಕೆ ಮೇಲ್ಗಡೆ ಬಂದ್ರಿ? ನನ್ನ ಮಾತು ಕೇಳಬೇಕಾಯ್ತು. ಬಾಸ್ನ ಬಿಟ್ಬಿಡ್ಬೇಕಾಯ್ತು, ಕೆಳಗಡೆ ಬಿಟ್ಬಿಡ್ಬೇಕಾಯ್ತು, ಫೋನ್ ಮಾಡಬೇಕಾಯ್ತು ಅವ್ರಿಗೆ. ಏನು ಅವ್ರು ಕೆಳಗಡೆ ಇದ್ದಾರಾ? ಓ, ಈಗ ನಾವು ಮತ್ತೆ ಕೆಳಗಡೆ ಹೋಗ್ಬೇಕಲ್ಲಪ್ಪ. ಡಾಕ್ಟರ್ ಅಣ್ಣ, ನೀವು ಇಲ್ಲಿಗೆ ಯಾವಾಗ ಬಂದ್ರಿ ಅಣ್ಣ? ಬಹಳ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದೀರಾ. ಅಯ್ಯೋ ಪತ್ತು, ನನ್ನ ಗೆಳೆಯ, ನಮ್ಮೆಲ್ಲರ ಬ್ಯಾಗಲ್ಲೂ ಒಂದೊಂದು ಫ್ಲೈಯಿಂಗ್ ಹೆಲ್ಮೆಟ್ ಇದೆಯಪ್ಪ. ನಾನು ಅದನ್ನ ಹಾಕೊಂಡು ಹಾರ್ಕೊಂಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ ಕಣಪ್ಪ. ಮತ್ತೆ ಕೇಳಿಲ್ಲ ಮೊದ್ಲೇ ಕೇಳಿದ ಡಾಕ್ಟರ್, ನೀವು ಫ್ಲೈಯಿಂಗ್ ಹೆಲ್ಮೆಟ್ ಇದೆ ಅಂತ. ಇಷ್ಟೊಂದು ನಡೆಸ್ಬಿಟ್ಟೆ, ನಮ್ಮನ್ನ ಮೆಟ್ಲನ್ನು ಹತ್ತಿಸ್ಬಿಟ್ಟೆ. ಓ ಮೋಟು, ಇಲ್ಲಿ ಕೇಳಪ್ಪ, ನಾನು ಅರ್ಜೆಂಟಲ್ಲಿ ಮರ್ತೇ ಬಿಟ್ಟೆ ಕಣ್ ಗೆಳೆಯ. ನಡೀರಿ, ಈ ಕೆಳಗಡೆ ನಡೀರಿ ಬೇಗ. ನೀವಿಬ್ರು ಹೋಗಿ, ನಾನು ಇಲ್ಲಿಂದ ಒಂಚೂರು ಅಳ್ಳಾಡೋದಿಲ್ಲ. ಯಾಕೆ ನೀವು ಕೆಳಗಡೆ ಬಂದು ಯಾರು ನಿಮ್ಗೆ ಕೆಳಗಡೆ ಬರೋ ಕೇಳಿದ್ರು? ಒಂದ್ಸಲ ಎತ್ತಕಲ್ಲ, ಇನ್ನೊಂದ್ಸಲ ಹೆಂಗತ್ತಾರೆ ನೀವು? ಮಾಸ್ಟರ್ ಬಿಟ್ಬಿಡೋಕೆ ಒಂದ್ಸಲ ಕೆಳಗಡೆ ಇನ್ಫಾರ್ಮ್ ಮಾಡೋಕೆ ಕೆಳಗಡೆಯಿಂದ. ಅಲ್ಲಪ್ಪ, ಮಾಸ್ಟರ್ ಮೇಲ್ಗಡೆನೆ ಇದ್ರೆ ನಮ್ಮನ್ನ ಯಾಕಪ್ಪ ಕೆಳಗಡೆ ಹೋಗು ಅಂತ ಹೇಳ್ದೆ ನೀನು? ಹೆಸರು ಸಮುರಾಯ್ ಐತ್ರಿ. ಅವ್ನು ಹೇಳಕತ್ತಾನ, ನೀವು ಮಾಸ್ಟರ್ ಮೀಟ್ ಮಾಡಕಂತಂದ್ರ ಕೆಳಗಿಂದ ಫೋನ್ ಮಾಡ್ಬೇಕಾಗಿತ್ರಿ. ಮೊದ್ಲೇ ನೀವು ತಿಳಿದಿರಿ ಮಾಸ್ಟರ್ ಕೆಳಗಿದಾರ ಅಂತ. ಏನಪ್ಪ ಇದು? ಬಿಡಿಸಿ ನಿಧಾನವಾಗಿ ಕೇಳಿದ್ರೆ ನಿನ್ ಗಂಟೆನಪ್ಪ ಹೋಗ್ತಾ ಇತ್ತು. ಪತ್ಲು,
ಮತ್ತೆ ಮೇಲೆ ಹತ್ಬೇಕು ಕಣೋ. ಮೋಟು ನಾನು ನಡೆಯಕ್ಕೆ ಶುರು ಮಾಡಿದ್ದೀನಿ ಕಣ, ನೀನು ನಡೆಯಕ್ಕೆ ಹತ್ತಕ್ಕೆ ಶುರು ಮಾಡ. 2-3 ದಿನದಲ್ಲಿ ಹತ್ತು ಬಿಡ್ಬೋದು ಕಣ ನಾವು. ಸಮುರಾಯಣ್ಣ, ದಯವಿಟ್ಟು ನೀ ಏನು ಮಾತಾಡೋಣ, ಸುಮ್ಮನೆ ಮಾಸ್ಟರ್ನ ಕರ್ಸ್ಬಿಡೋಣ ಪ್ಲೀಸ್. ಕ್ರೈ ಮಾಸ್ಟರ್ ನನಗೆ ಗೊತ್ತಿದೆ ನೀವೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ. ನಿಮ್ಮ ಯೋಜನೆ ತುಂಬಾ ಚೆನ್ನಾಗಿದೆ. ನಾನ್ ನಿಮ್ಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಅದು ಯಾರಿಗೂ ಹೇಳ್ಕೊಟ್ಟಿರಬಾರ್ದು ಅಂತದ್ದು. ಥ್ಯಾಂಕ್ ಯು ಮಾಸ್ಟರ್. ಮೊದಲನೇ ಮಾತು, ನಿಮ್ಮಲ್ಲಿ ಯಾರಾದ್ರೂ ಇಬ್ರು ಟ್ರೈನಿಂಗ್ ರೆಡಿ ಆಗ್ಬೇಕು. ಕಂಫು ಬ್ರದರ್ಸ್ ಒಬ್ರು ಮುಂದ್ಗಡೆಯಿಂದ ಇನ್ನೊಬ್ರು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ನಿಮಗೆ ಬ್ಯಾಕ್ ಕವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಯ್ಯಮ್ಮ, ಇದನ್ನ ಮೋಟು ಪತ್ಲಿಗೆ ಕಲಿಸ್ಕೊಟ್ಬಿಡಿ. ಯಾಕೆಂದ್ರೆ ಮೋಟು ಪತ್ಲ ಜೋಡಿ ಯಾವುದೇ ಕೆಲಸ ಮಾಡಿದ್ರು ಅದನ್ನ ಕರೆಕ್ಟ್ ಆಗೇ ಮಾಡ್ತಾರೆ, ಯಾವುದು ಫೇಲೇ ಆಗಿಲ್ಲ. ಇನ್ನೊಂದು ಮತ್ತೆ ಇಂಪಾರ್ಟೆಂಟ್ ಮಾತು, ಇಲ್ಲಿ ಯಾವುದು ಫ್ರೀ ಇಲ್ಲ. ಅರ್ಥ ಆಯ್ತಾ? ಯಾವುದು ಫ್ರೀ ಇಲ್ಲ, ದುಡ್ಡು ಕೊಡ್ಬೇಕಾಗತ್ತೆ. ದಿನಕ್ಕೆ 5000 N, ಅಪ್ರಾಕ್ಸಿಮೇಟ್ಲಿ 3000 ರೂಪೀಸ್. ಅರೇ 140 ಫ್ಲೋರ್ ಹತ್ ಬಂದ್ಮೇಲೆ ಕೆಲಸ ಮಾಡಕ್ ಯಾರಿಗೆ ತಾಕತ್ತಿರುತ್ತೆ? 140 ಅಲ್ಲ, 150. ಕೇಳಿಸ್ಕೊಂಬಿಟ್ರಾ? ಏನ್ ಸಮಯ ಹಿಂಗ್ ಹೇಳ್ತೀರಾ? ನಾವು ಪ್ರತಿದಿನ ಇಷ್ಟು ದುಡ್ಡ ಎಲ್ಲಿಂದ ತರಕ್ಕಾಗುತ್ತೆ ಹೇಳಿ? ಕೆಲಸ ಮಾಡಿ, ಕೆಲಸ ಮಾಡೋರ್ಗೆ ತುಂಬಾ ಹಣ ಸಿಗುತ್ತೆ. ಓಕೆ ಮಾಸ್ಟರ್, ನಾವು ಕೆಲಸ ಮಾಡ್ತೀವಿ, ಮತ್ತೆ ಮೋಟು ಪತ್ಲು ಟ್ರೈನಿಂಗ್ ಮಾಡ್ತಾರೆ. ಅರೇ ನಾವು ಮೋಟು ಪತ್ಲುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಜಲ್ದಿ ರೆಡಿ ಮಾಡ್ಕೊಂಡು ರೂಮ್ ತೋರಿಸಿ, ರೆಡಿ ಮಾಡ್ಕೊಂಡು ಇವೆಲ್ಲ ಕೆಲಸಕ್ಕೆ ಹೋಗಬೇಕಾಗತ್ತೆ. 5,000 ಸಂಬಳ ಸಿಗುತ್ತೆ, ಗೊತ್ತಾಯ್ತಾನ? ಅವರು ರೂಮ್ ನೋಡೋದಕ್ಕೆ ಹೇಳ್ತಾ ಇದ್ದಾರೆ, ಹೋಗಿ. ನೋಡ, ಇದೆ ನಿಮ್ಮ ರೂಮು. ಸಖತ್ ಸುಸ್ತಾಗ್ಬಿಟ್ಟಿದೀವಿ. ಮಿನಿಮಮ್ 3 ದಿನ ಆದ್ರೂ ಮಲ್ಕೊಂಡ್ರೆ ಎಷ್ಟು ತಗೋಬೇಕು? ನಾಳೆ ಗಂಟೆಗೆ ಟ್ರೈನಿಂಗ್ ಶುರು ಆಗುತ್ತೆ. ಈ ಊಟ ಮಾಡ್ಕೊಂಡು ಬನ್ನಿ, ಕೆಲಸ ಮಾಡ್ಕೊಂಡು ದುಡ್ಡು ಮಾಡೋಕ್ಕೋಸ್ಕರ ನೀವು ಕೆಲಸ ಮಾಡಲೇಬೇಕಾಗುತ್ತೆ. ನಾಳೆ 4 ಗಂಟೆಗೆ. ಓಕೆ ನಿನ್ ದಮ್ಮಯ್ಯ ಅರ್ಥ ಆಯ್ತು ಕಣಯ್ಯ. ನಾಳೆ ಬೆಳಗ್ಗೆ 4 ಗಂಟೆ ತಾನೆ? ಅಲ್ಲ ಸಮುರಾಯಣ್ಣ, ನಿಂಗೆ ನಿಧಾನಕ್ಕೆ ಮಾತಾಡಕ್ಕೆ ಬರಲ್ವಾ? ಅವನು ನಿಧಾನವಾಗಿ ಮಾತಾಡ್ತಾ ಇದ್ದಾನೆ, ಅದಕ್ಕಿಂತ ನಿಧಾನವಾಗಿ ಬರೋದಿಲ್ಲ. ಚಿಕ್ಕ ವಯಸ್ಸಿಂದನೂ ಹೀಗೇನೆ. ಇಲ್ಲಿ ನೋಡಿ, ಬಾತ್ರೂಮ್ ಮುಂದೆ ಏನ್ ಬರ್ದಿದ್ದಾರೆ? 10 ಏನ್ ಕೊಟ್ರೆ ಡೋರ್ ಓಪನ್ ಆಗುತ್ತೆ. ಅಯ್ಯಮ್ಮ, ಟಾಯ್ಲೆಟ್ ಹೋಗೋಕ್ಕೂ ದುಡ್ಡ? ಈ ಮಾಸ್ಟರ್ ಬಲ್ ಜಿಪ್ಪಣ ಅನ್ಸುತ್ತೆ. ಸಖತ್ ಸೋಂಬೇರಿ ಬಿಡ್ತಿದ್ದು, ಸೋಂಬೇರಿ. ಜಲ್ದಿ ಗೊತ್ತಾಗೋಗುತ್ತೆ. ಬಿಸ್ನೆಸ್ ಮೈಂಡೆಡ್, ದಿಸ್ ಇಸ್ ಪ್ಯೂರ್ ಬಿಸ್ನೆಸ್. ಇದನ್ನು ಕೇಳಿಸ್ಕೊಬಿಟ್ಯಾ? ನೆಕ್ಸ್ಟ್ ಮೋಟು ನಿಂತ್ಕೊಳ್ಳೋ. ಮೋಟು ಕಣ್ಸಲ್ವಾ? ಏನಪ್ಪ ಇಷ್ಟೊಂದು ಕೊಟ್ಬಿಟ್ಟಿದ್ಯಾ? ಇದು ಬರೀ ಟೇಸ್ಟ್ ಮಾಡೋದಕ್ಕೆ. ಫಸ್ಟ್ ಟೇಸ್ಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹೊಟ್ಟೆ ತುಂಬ ತಿನ್ನಿ. ತಿನ್ನೋದಕ್ಕೆ ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ. ಅಯ್ಯಪ್ಪ, ಇದಕ್ಕಿನ್ನ ಜಾಸ್ತಿ ತಿನ್ನೋದಕ್ಕೂ ರಿಸ್ಟ್ರಿಕ್ಷನ್ಸ್ ಇದೆಯಾ? ನಮ್ಮನ್ನ ಉಪವಾಸಕ್ಕೆ ಕೆಡಬಿಡ್ತೀನಿ. ಒಂದ್ ದಿನಕ್ಕೆ 5,000 ಏನ್ ಕೊಟ್ರು ಊಟ ಮಾತ್ರ ಇಷ್ಟು ಏನು ಸಾಕಾಗಲ್ಲ. ನೀವು ನನಗೆ 1 ಗ್ಲಾಸ್ ನೀರು ತುಂಬಿಸಿ ಕುಡಿಸ್ಬೇಕಾಗತ್ತೆ.
ಈಗ ತಗೊಂಬರ್ತೀನಿ ಮಾಸ್ಟರ್ಜಿ ಈಗಲೇ. ಆದ್ರೆ ನೀರು ಕೆಳಗಡೆ ಗ್ರೌಂಡ್ ಫ್ಲೋರ್ ಇಂದ ತರಬೇಕಾಗುತ್ತೆ. ಏನಂದ್ರೆ ಅಯ್ಯೋ ಮಾಸ್ಟ್ರೆ, ಡೈನಿಂಗ್ ಹಾಲ್ ಅಲ್ಲಿ ತುಂಬಾ ನೀರಿದೆ, ನಾನು ಅಲ್ಲಿಂದಾನೇ ಹೋಗಿ ತಗೊಂಡ್ಬರ್ತೀನಿ. ಇಲ್ಲ, ನೀರು ಬರೀ ಹೆಸರಿಗಷ್ಟೇನೆ. ಇದು ಟ್ರೈನಿಂಗ್ ನ ಮೊದಲನೇ ಹೆಜ್ಜೆ. ಬರೀ ಒಂದು ಗ್ಲಾಸಾ? ಒಂದೇ ಸಲಿಗೆ ತುಂಬಾ ಬಿಡುತ್ತೆ. ನಡಿ, ಒಳ್ಳೇದೇ ಆಯ್ತು. ಅಷ್ಟೊಂದು ಸುಲಭ ಏನಿಲ್ಲ. ಮತ್ತೆ ಕೇಳಿಸ್ಕೊಂಡ್ಬಿಟ್ರ? ಒಂದ್ಸರಿಗೆ ತುಂಬೋದಿಲ್ಲ. ತಗೊಳ್ಳಿ, ಈ ಚಮಚದಿಂದ ತಗೊಂಡ್ ಬನ್ನಿ. ಈ ಚಮಚ ಬಾಯಲ್ಲಿ ಇಟ್ಕೊಂಡು ತಗೊಂಡ್ ಬರ್ಬೇಕು. ಹೋಗಿ. ಅರೆ ಪತ್ಲು, ಯಾಕೆ ಅಳ್ತಾ ಇದೀಯ ನೀನು? ಕೆಳಗಡೆ ಬೇಗ ಇಳಿದೋಗ್ಬಿಡೋಣ ಬಾರೋ. ಅಯ್ಯೋ, ನಾನು ಇದನ್ನ ಯೋಚನೆ ಮಾಡ್ತಿದ್ದೀನಿ ಕಣೋ. ಮತ್ತೆ ಮೇಲೆ ಹತ್ತು ಬರ್ಬೇಕಲ್ಲ, ಜೊತೆಗೆ ಚಮಚದಲ್ಲಿ ನೀರು ಹೊತ್ಕೊಂಡ್ಬರ್ಬೇಕಲ್ಲ. ಏನ ಇದೆಲ್ಲ? ಅರೆ ಪತ್ಲು, ಕಷ್ಟಪಟ್ರೆ ಸಾಧಿಸ್ಬೋದು ಕಣೋ. ಹಿಂಗೆ ಗೊತ್ತಲ್ಲ, ಮೋಟು ಪತ್ಲು ಜೋಡಿ ಯಾವ ಕೆಲಸನಾದ್ರೂ ಮಾಡ್ಬಿಡುತ್ತೆ. ನನ್ ಜೊತೆ ಬಾ. ಪತ್ಲು, ನೋಡ್ಕೊಂಡು ನಡಿಯೋ, ನೋಡ್ಕೊಂಡು ನಡಿ. ನೀರೇನಾದ್ರೂ ಚೆಲ್ಲೋಬಿಟ್ರೆ ಮತ್ತೆ ಇಳ್ಕೊಂಬರ್ಬೇಕಣೋ. ಬಿಸಿ ಬಿಸಿ ಮೋಮೋಸ್ ತಗೊಳ್ಳಿ. ಬಿಸಿ ಬಿಸಿ ಮೋಮೋಸ್, ಬಿಸಿ ಬಿಸಿ ಮೋಮೋಸ್, ಬಿಸಿ ಬಿಸಿ ಮೋಮೋಸ್. ನಾನು ಎಳ್ನೀರ್ ಅಂಗಡಿ ಓಪನ್ ಮಾಡ್ಬಿಡ್ತೀನಿ. ನಿಮ್ಗೆ ಏನು ಬೇಕೋ ಅದನ್ನ ನೀವು ಓಪನ್ ಮಾಡ್ಕೊಂಬಿಡಿ. ಏನಪ್ಪ ಟೋಪಿ ಬಲ, ಈ ರಿಕ್ಷಾ ಎಲ್ಲಪ್ಪ ಸಿಗುತ್ತೆ? ನನಗೆ ಕೆಲಸ ಬೇಕಣಪ್ಪ, ನಾನಿದನ್ನ ಓಡಿಸ್ತೀನಿ ಕಣಪ್ಪ. ಅಲ್ಲಿ ಎದುರುಗಡೆ ರಿಕ್ಷಾ ನಿಂತೈತಲ್ಲ, ₹1 ಎನ್ನು ಬಾಡಿಗೆ. ಅದನ್ನ ತಗೊಂಡೋಗ್ಬಿಟ್ಟು ದಿನ ಪೂರ್ತಿ ಸಖತ್ತಾಗಿ ದುಡಿಬಹುದು. ಅಯ್ಯಪ್ಪ, ಬರೀ ₹1 ಏನು? ನಡಿ, ಡಾಕ್ಟರ್ ಜಟ್ಕ ಎಲ್ಲಿವರೆಗೂ ಚಿಂಗಮ್ ಸರ್ ಅಂಗಡಿಗೆ ಓಪನ್ ಮಾಡ್ತಾರೋ ಅಲ್ಲಿವರೆಗೂ ನಾವು 1-2 ಸವಾರಿ ಓಡ್ದು ಬರೋಣ. ಬಾ ನಡಿ. ನನ್ನ ಅಂಗಡಿ ಓಪನ್ ಆದಂಗೆ ನಾನು ಎಳ್ನೀರ್ ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ. ಅಯ್ಯ, ಬನ್ನಿ ಬನ್ನಿ ಬನ್ನಿ, ಎಳ್ನೀರ್ ಕುಡಿರಿ. ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಆಲ್ ದ ಬೆಸ್ಟ್ ಡಾಕ್ಟರ್ ಝಟ್ಕ. ಸಾಯಂಕಾಲ ಸಿಗೋಣ. ಯಾ ನಾನು ಹೇಳ್ಕೊಡ್ತೀನಿ ಇದನ್ನ ಯಾವ ಥರ ಓಡಿಸೋದು. ಒಂದು ಹನಿ ನೀರಿಂದ ನನ್ನ ಬಾಯಾರಿಕೆ ತೀರುವುದಿಲ್ಲ. ಇನ್ನು ವೇಗವಾಗಿ ಕೆಲಸ ಮಾಡಿ. ಇಷ್ಟೊಂದು ನಿಧಾನ ಆದ್ರೆ ಕೆಲಸ ಆಗಲ್ಲ. ನನ್ನ ಮನ್ಸು ಹೇಳ್ತಾ ಇದೆ, ಇವನ್ನ ಇಲ್ಲಿಂದ ಕೆಳಗಡೆ ಎತ್ತಾಕ್ಬಿಡೋಣ ಅಂತ. ನಿನ್ ಕೈಲಿ ಎಸೆಯೋಕ್ಕಾಗಲ್ಲ. ಕೇಳಿಸ್ಕೊಂಬಿಟ್ರ? ಮಾಸ್ಟರ್, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು ಕ್ರೈಯಿಂಗ್ ಮಾಸ್ಟರಾ? ಕ್ರೈಯಿಂಗ್ ಮಾಸ್ಟರ್ ಅಂದ್ರೆ ತಾವು ಅಳೋದನ್ನ ನಾನು ಇದುವರೆಗೂ ನೋಡ್ಲೇ ಇಲ್ಲ. ಜಲ್ದಿ ಗೊತ್ತಾಗೋಗುತ್ತೆ. ಐ ಎಮ್ ಚಿಂಗಮ, ಎಳನೀರು ವ್ಯಾಪಾರಿ. ಚಿಂಗಮ ಅಂಕಲ್, ನಂಗೆ ಕೊಡಿ. ಥ್ಯಾಂಕ್ ಯು. ಯಾ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ವೆರಿ ಗುಡ್. ಮಠ ಅರ್ಧನೇ ತುಂಬಿದೆ. ಮೊದಲನೇ ದಿನಕ್ಕೆ ಇಷ್ಟು ಸಾಕು. ಇದರಲ್ಲೇನೆ ಕೆಲಸ ಮುಗಿಸ್ಕೊಂತೀನಿ.
ನಾಳೆ ಬೆಳಿಗ್ಗೆ ಮತ್ತೆ ಸಿಗೋಣ. ಮೋಟು ಪತ್ಲು ನನ್ ಗೆಳೆಯರ ಒಂದ್ ಒಳ್ಳೆ ವಿಷಯ ಕಣಪ್ಪ. ನಾವ್ ಇವತ್ತು 5,000 ಎನ್ನ ಸಂಪಾದನೆ ಮಾಡಿದ್ವಿ ಕಣ್ರೆ. ಅಲ್ಲ ನಿಮಗ್ ನೋಡಿದ್ರೆ ರೂಪಾಯಿ ಚಿಂತೆ, ನನ್ನ ಬಾಡಿ ಪಾರ್ಟ್ಸ್ ನೋವ್ತಾ ಇದೆ, ಆಗ್ತಾ ಇಲ್ಲ. ನನಗೆ ಈಗ ಅರ್ಥ ಆಯ್ತು ಅವ್ರಿಗೆ ಕ್ರೈಯಿಂಗ್ ಮಾಸ್ಟರ್ ಅಂತ ಯಾಕೆ ಕರೀತಾರೆ ಅಂತ. ನನ್ನ ಕೈಲಾಗಲ್ಲ ಈ ಟ್ರೈನಿಂಗು. ಪತ್ಲು ಧೈರ್ಯದಿಂದ ಕೆಲಸ ಮಾಡೋ, ಧೈರ್ಯ ಗೆಡಿಸ್ಕೊಂಡ್ರೆ ನಾವು ಆ ಕಂಗ್ ಫು ಬ್ರದರ್ಸ್ ಹತ್ರ ಹೆಂಗೋ ಫೈಟ್ ಮಾಡಕ್ಕಾಗತ್ತೆ. ಅರೆ ಫೈಟ್ ಮಾಡೋದಕ್ಕೆ ಬದುಕಿದ್ರೆ ತಾನೆ, ಬದುಕಿದ್ದಾಗ ನೋಡೋಣ ಬಿಡೋ. ಆ ಮಾಸ್ಟರು ನಮ್ ಪಾರ್ಟ್ಸ್ ಮುರಿದಾಕ್ಸ್ಬಿಟ್ಟ ಕಣ್ರು. ಅಯ್ಯಮ್ಮ ಮೋಟು, ನೀನ್ ಈಗ ತಾನೇ ಪತ್ಲಿಗೆ ಉಪದೇಶ ಮಾಡ್ತಿದ್ಯಲ್ಲ, ಈಗ ನಿನಗೇನಾಯ್ತು? ನನ್ನ ಬಾಡಿನೂ ಫುಲ್ ನೋವ್ತಾ ಇದೆ. ನನಗೂ ಜೋರಾಗಳ್ಬೇಕು ಅನ್ನಿಸ್ತಾ ಇದೆ. ನಾನೊಂದ್ ವೇಳೆ ಪತ್ಲು ಎದುರುಗತ್ರ ಅವನ್ ಧೈರ್ಯ ಕಳ್ಕೊಂಡ್ಬಿಡ್ತಾನೆ. ನಾನ್ ಕೇಳ್ಕೋತೀನಿ ಅವನ್ ಈ ಟ್ರೈನಿಂಗ್ ನ ಪೂರ್ತಿ ಮಾಡ್ಲಿ ಅಂತ. ನಾನು ಇನ್ಮೇಲಿಂದ ಮೋಟು ಎದುರುಗಡೆ ಅಳೋದೇ ಇಲ್ಲ. ನನ್ನ ಬಾಡಿ ಎಲ್ಲ ಪದ ಆಡ್ತಾ ಇದೆ. ನಂಗೆ ನಾಳೆ ನಿಂತ್ಕೊಳ್ಳೋಕ್ಕೂ ಆಗತ್ತೋ ಇಲ್ವೋ? ಈ ಮಾಸ್ಟ್ರು 2 ದಿನಕ್ಕೆ ನಮ್ಮ ಮೂಳೆ ಮಾಂಸ ಎಲ್ಲ ಒಂದ್ ಮಾಡಾಕ್ಬಿಟ್ಟ. ಅರೆ ಮೋಟು, ನಾವಿಬ್ರು ಬೇರೆ ಬೇರೆ ಆಗತ್ರ ಏನು ಪ್ರಯೋಜನ ಇಲ್ಲ. ಇಬ್ರು ಒಟ್ಟಿಗೆ ಸೇರಿ ಆಳಲ್ಲ ಕಣ, ಆಗ್ಲಾದ್ರೂ ನಮ್ದಿನಾದ್ರೂ ಸಿಗತ್ತೆ. ಕರೆಕ್ಟ್ ಆಗಿ ಹೇಳ್ದ ಕಣ ಪತ್ಲು ನನ್ ಗೆಳೆಯ. One, two, three, yeah. ಇನ್ಸ್ಪೆಕ್ಟರ್ ಚಿಂಗಮ್ಮ, ಎಳ್ನೀರು ಮಾರೋನು. ಕುಡೀರಿ, ಆರೋಗ್ಯವಾಗಿರಿ. ವೆರಿ ಗುಡ್. ವೆರಿ ಗುಡ್. ನೀವಿಬ್ರು ತುಂಬಾ ಬೇಗನೆ ಗ್ಲಾಸ್ನ ತುಂಬಿಸೋದು ಕಲ್ತಿದ್ದೀರಾ. ಈಗ ಮತ್ತೆ ಗ್ಲಾಸ್ನ ತುಂಬಿಸ್ಬೇಕು. ಆದ್ರೆ ಈ ಸರಿ ಕೆಳಗಡೆ ಹೋಗೋದಕ್ಕೆ ನೀವು ಕಾಲನ್ನ ಬಳಸಬಾರ್ದು. ಮತ್ತೆ ಹೆಂಗ್ ಹೋಗೋದು? ತಲೆ ಕೆಳಗ.
ಫೋಕಸ್ ಅಂಡ್ ಮೆಡಿಟೇಟ್. ಬರೀ ಫ್ಲೇಮ್ನ ಫೋಕಸ್ ಮಾಡಿ. ಎಲ್ಲಿವರೆಗೂ ಅಂದ್ರೆ ಕ್ಯಾಂಡಲ್ನ ಫ್ಲೇಮ್ ಮಾತ್ರ ಕಾಣಿಸ್ಬೇಕು. ಕ್ಯಾಂಡಲ್ ಕ್ಯಾಂಡಲ್ ಕ್ಯಾಂಡಲ್, ಬರೀ ಕ್ಯಾಂಡಲ್ ಮಾತ್ರ ಕಾಣಿಸ್ಬೇಕು. ಮೋಟು, ಏನ್ ಕಾಣಿಸ್ತಾ ಇದೆ? ಅರೆ, ಜೀವನ ಪೂರ್ತಿ ಕ್ಯಾಂಡಲ್ ನೋಡ್ತಾ ಇದ್ರೆ ಫೈಟ್ ಯಾವಾಗ ಸರ್ ಕಲಿಯೋದು ನಾವು? ಬರೀ ಕ್ಯಾಂಡಲ್ ಕಾಣಿಸ್ತಾ ಇದೆ ಮಾಸ್ಟರ್. ಕ್ಯಾಂಡಲ್ ನ ಫ್ಲೇಮು ಅಲ್ಲೋಡು, ಆ ಪ್ಲೇನ್ ಯಾವ ಕಲರ್ ಇದೆ? ವೈಟ್ ಕಲರ್, ಅಂದ್ರೆ ಬಿಳಿ. ಬರೀ ಕ್ಯಾಂಡಲ್ ಕಾಣಿಸ್ತಾ ಇದೆ ಅಂದ್ರೆ ಪ್ಲೇನ್ ಹೇಗ್ ಕಾಣಿಸ್ತು ನಿಂಗೆ? ಸಾರಿ ಸಾರಿ. ಏನು ತೊಂದರೆ ಇಲ್ಲ, ಈ ಸರಿ ನಾನು ನಿನ್ನ ಕ್ಷಮಿಸ್ತೀನಿ. ನೆಕ್ಸ್ಟ್ ಟೈಮ್ ಸುಳ್ಳು ಹೇಳ್ಬಾರ್ದು. ಇಬ್ರು ಮೆಟ್ಲಿಂದ ಕೆಳಗಿಳಿರಿ. ನಿಮ್ ಕಾಲ್ನ ಯೂಸ್ ಮಾಡ್ದೆ, ಮತ್ತೆ ತಲೆ ಕೂದಲು ಮೇಲ್ ಬರ್ಬೇಕು. ಗೋ. ಇಬ್ರು ಯಾಕೆ? ಯಾಕಂದ್ರೆ ನೀವಿಬ್ರು ಒನ್ ಟೀಮ್ ಇದ್ದೀರಾ. ಒಬ್ರು ತಪ್ಪು ಇನ್ನೊಬ್ರು ಜೀವ ತಗೊಳುತ್ತೆ. ಈ ಮಾತು ಅರ್ಥ ಮಾಡ್ಕೊಳ್ಳೋದು ನಿಮ್ಮಿಬ್ರಿಗೂ ಅವಶ್ಯಕತೆ ಇದೆ. ಗೋ 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 ಗೋ. ಪತ್ಲು, ಗೊತ್ತಿಲ್ಲ ಕಣೋ, ಮಾಸ್ಟ್ರು ನಮ್ಮ ಮನ್ಸಲ್ಲಿ ಮಾತಾಡ್ಕೊಡಿದ್ರೆ ಹೆಂಗೆ ಅರ್ಥ ಮಾಡ್ಕೋತಾರೆ ಅಂತ ರೀಡ್ ಮಾಡ್ತಾರೆ ಕಣೋ. ಇವತ್ತು ಅವ್ರ ಬಗ್ಗೆ ಒಳ್ಳೊಳ್ಳೆ ಮಾತಾಡೋಣ ಕಣೋ. ಯಾಕೆಂದ್ರೆ ಒಂದು ವೇಳೆ ನಮ್ಮ ಕೆಟ್ಟ ಇಂಪ್ರೆಷನ್ನು ಒಳ್ಳೇದಾಗಿದ್ರೂ ಆಗುತ್ತೆ ಅಲ್ವಾ? ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವಿಬ್ರು ತುಂಬಾ ಬೇಗನೆ ಕಲಿತಾ ಇದ್ದೀರಾ. ಗುಡ್, ವೆರಿ ಗುಡ್. ನಮ್ಮ ಮಾಸ್ಟರ್ ಮಹಾನ್, ಶಕ್ತಿಮಾನ್, ಜ್ಞಾನಿ ಕೂಡ, ಸರ್ವಜ್ಞಾನಿ ಅವರು. ಬೇಡದೇ ಇರೋ ಹೊಗಳಿಕೆಗಳು ನನಗಿಷ್ಟ ಇಲ್ಲ. ಮತ್ತೆ ಕೇಳಿಸ್ಕೊಂಡ್ಬಿಟ್ರಾ? ಸಾರಿ. ಇದು ಬರೀ ಟೇಸ್ಟ್ ಮಾಡೋದಕ್ಕೆ ಫಸ್ಟ್ ಟೇಸ್ಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಹೊಟ್ಟೆ ತುಂಬತೀನಿ. ತಿನ್ನೋದಕ್ಕೆ ಯಾವ್ದು ಸಿಗಲಿಲ್ಲ. ಈ ಸಮುರಾಯ ನಮ್ಮನ್ನ ಹೊಟ್ಟೆಗೆ ಇಟ್ಟಿಲ್ದಂಗೆ ಮಾಡ್ತಾನೆ ಅಷ್ಟೇ. ಪಕ್ಷಿಗಳಿಗಾಗ್ತಾಗೆ ಅನ್ನ ಆಗ್ತಾನೆ, ಆನೆ ತರ ಸಖತ್ತಾಗಿ ದುಡಿಸ್ಕೋತಾನೆ. ನಡೀರಿ, ನಾವೆಲ್ಲರೂ ಹೋಟ್ಲಿಗೆ ಹೋಗಿ ಸಖತ್ತಾಗಿ ಹೊಟ್ಟೆ ತುಂಬ ತಿನ್ಕೊಬರೋಣ. ಇವತ್ತು ನಮ್ದು ಹಾಫ್ ಡೇ. ನಡಿ ಹೋಗೋಣ. ಡಾಕ್ಟರ್ ಎಲ್ಲಿದ್ದೀರಾ? ಅಯ್ಯಮ್ಮ, ಇದು ಖಂಡಿತ ಅನ್ಯಾಯ. ನಮಗ್ ಮಾತ್ರ ಉಪವಾಸ ಕೆಡುತ್ತಾರೆ, ನಿಮಗ್ ಮಾತ್ರ ಹೊಟ್ಟೆ ತುಂಬಾ ಅನ್ನ ಹಾಕ್ತಾರೆ. ಏಕ್ದಮ್ ಕರೆಕ್ಟ್ ಆಗಿ ಹೇಳ್ದೆ. ಅನ್ಯಾಯ ಇದು. ಅಯ್ಯಮ್ಮ, ಅವ್ನು ಯಾವಾಗ ಹೇಳಿದ್ನಲ್ಲಪ್ಪ ಕಮ್ಮಿತೀನಿ, ಹೊಟ್ಟೆ ಹಸ್ಕೊಂಡಿರಿ ಕಮ್ಮಿತೀನಿ ಅಂತ. ಸಮುರಾಯ ಏನ್ ಹೇಳ್ತಾನೆ ಗೊತ್ತಲ್ಲಪ್ಪ, ಮೊದಲು ಟೇಸ್ಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹೊಟ್ಟೆ ತುಂಬಾ ತಿನ್ರಿ ಅಂತ ಹೇಳ್ತಾನೆ. ತಿನ್ನೋ ವಿಷಯದಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಕಣ್ರಪ್ಪ. ಏನ ಸಮುದ್ರ ಈ ತರ ಹೇಳ್ತಾನ? ನಮ್ಗೇನ್ ಅನಿಸ್ತಾ ಇದೆ ಗೊತ್ತಾ, ಇಷ್ಟೇ ಊಟ ಮಾಡಿ ಅಂತ ರಿಸ್ಟ್ರಿಕ್ಟ್ ಮಾಡ್ತಾನೆ ಅಂತ ಅನಿಸ್ತಾ ಇದೆ. ಆದ್ರೆ ತಾವು ಅವನ ಮಾತನ್ನ ಯಾವ ರೀತಿ ಅರ್ಥ ಮಾಡ್ಕೊಂಬಿಟ್ರಿ? ಇಲ್ಲೋಡಪ್ಪ, ಇದು ನನ್ನ ಗ್ಯಾಜೆಟ್. ಯಾರಾಗ್ಲಿ ಎಷ್ಟೇ ಸ್ಪೀಡಲ್ಲಿ ಮಾತಾಡಿದ್ರು ಇದರಲ್ಲಿ ನಾರ್ಮಲ್ ಸ್ಪೀಡಲ್ಲಿ ಕೇಳ್ಸುತ್ತಪ್ಪ. ನಾನಂತೂ ದಿನ ಹೊಟ್ಟೆ ತುಂಬ ತಿಂತೀನಪ್ಪ. ಆದ್ರೆ ನನಗಂತೂ ಅರ್ಥ ಆಗ್ತಿಲ್ಲ, ನೀವ್ಯಾಕೆ ಅಷ್ಟು ಕಮ್ಮಿ ತಿಂದೆದ್ದೋಗ್ತೀರಿ ಅಂತ. ನನಗೆ ಗೊತ್ತಾಗ್ತಿಲ್ಲ ನನ್ನ ಗೆಳೆಯರ, ನನಗೆ ಯಾಕೆ ಏನೋ ತರ ಅನ್ನಿಸ್ತಾ ಇದೆ. ಊಟ ತಿನ್ನೋ ಬದಲು ಅದೇ ತಿನ್ನೋ ತರ ಆಗ್ತಾ ಇದೆ ಕಣ್ರಪ್ಪ. ಜೋರಾಗಿ, ಇನ್ನು ಜೋರಾಗಿ, ಇನ್ನು ಜೋರಾಗಿ. ಸ್ಪೀಡ್ 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 ಇಸ್ ದ ಕೀ. ಅರೆ, ಇಷ್ಟೊಂದು ನಿಧಾನಕ್ಕಲ್ಲ ಓಡೋದು. ಇನ್ನು ಜೋರು, ಇನ್ನು ಜೋರು, ಜೋರು ಜೋರು ಜೋರು. ಅವನ್ ಪವರ್ನ ತೆಗಿಬೇಕಾಗಿದೆ, ಅದಕ್ಕೆ ಇನ್ನೂ ಜೋರಾಗಿ ಓಡ್ಬೇಕಾಗುತ್ತೆ. ಫೋರ್ಸ್ ಜೋರಾಗಿ ಕಿರ್ಚ್ಕೋಬೇಡ, ಅವನಿಗೆ ಗೊತ್ತಾಗುತ್ತೆ. ರಾಮ ಎಲ್ಲೋಗಿದೆ? ಮೋಟು ಪತ್ಲು ಎಲ್ಲಿದ್ದಾರೆ ಮತ್ತೆ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ? ಹೊರಟು ಅಂತೂ ನಮಗೇನು ಹೇಳ್ತಾನೆ ಇಲ್ಲ. ಅದಕ್ಕೆ ಅವನ್ನಿಲ್ಲಿ ಕಟ್ ಹಾಕ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ.
ನೀನು ಹೇಳು, ಇಲ್ಲಾಂದ್ರೆ ನಿನ್ನೂ ಇಲ್ಲಿ ಕಟ್ಟಾಕ್ಬಿಡ್ತೀವಿ. ನಿನಗೇನಕ್ಕೆ ಬೇಕು? ಅವ್ರು ಎಲ್ಲಾದ್ರೂ ಟ್ರೈನಿಂಗ್ ತಗೊಳ್ಳಿ. ಅವ್ರು ನಿಮ್ಗೆ 1 ತಿಂಗಳಾದ್ಮೇಲೆ ಸಿಗ್ತಾರೆ. ದಾಮ, ಇವ್ರಿಗೆ ಏನು ಹೇಳ್ಬೇಡ. ಹೇಳ್ಕೊಂಡೋಗಿ. ನೋಡಿ ಮತ್ತೆ ತಿಳ್ಕೊಳ್ಳಿ ಹೇಗೆ ನಾವು ಈ ಕಂಗ್ಫು ಮಾಸ್ಟರ್ಗಳ ಶಕ್ತಿನ ನಮ್ಮ ವಶಕ್ಕೆ ಹೇಳ್ಕೊತಾ ಇದೀವಿ ಅಂತ. ನೀವೆಲ್ಲರೂ ಈ ಕಲೆನ ಕಲ್ತ್ಕೊಳ್ಳೇಬೇಕು. ನಾವೊಂದು ದೊಡ್ಡ ಸೈನ್ಯವನ್ನ ಕಟ್ಟಬೇಕು ಅನ್ಕೊಂಡಿದೀವಿ. ಮೊದಲು ಜಪಾನ್ ಮೇಲೆ, ಹಾಗೆ ಒಂದೊಂದಾಗಿ ಇಡೀ ಪ್ರಪಂಚನೇ ನಮ್ಮ ಕೈವಶ ಮಾಡ್ಕೋಬೇಕು ಅಂತಿದೀವಿ. ಮೊದಲು ಜಪಾನ್ನ ಕೈವಶ ಮಾಡ್ಕೊಳ್ಳೋಣ, ಆಮೇಲೆ ಒಂದೊಂದಾಗಿ ಇಡೀ ಪ್ರಪಂಚನೇ. ಅರ್ಥ ಆಯ್ತಾ? ಯಾಕಂಗ್ ಅರ್ಚ್ಕೋತಾ ಇದೆಯಾ? ಅವ್ರಿಗೆ ಕೇಳಿಸಿದೆ. ಓಕೆ, ಲೆಟ್ ಸ್ಟಾರ್ಟ್. ನನಗೆ ಊಟದಲ್ಲಿ ನಿದ್ದೆ ಮಾತ್ರ ಹಾಕಿ ಮೋಸದಿಂದ ಕರ್ಕೊಂಡ್ ಬಂದಿದ್ದಾರೆ. ಧೈರ್ಯ ಇದ್ರೆ ನನ್ನ ಕೈ ಬಿಚ್ಚಿ ಎದುರುಗಡೆ ಫೈಟ್ ಮಾಡೋಣ. ಧೈರ್ಯ ಇದೆ, ಅದರ ಅವಶ್ಯಕತೆ ಇಲ್ಲ. ಶ್ರಮ ಇಲ್ದಂಗೆ ಕೆಲಸಗಳು ನಡೀತಿರ್ಬೇಕಾದ್ರೆ ಇನ್ನು ಗಲಾಟೆಗಳು ಯಾಕೆ ಹೇಳಿ? ನಾವು ಅಹಿಂಸಾ ಪ್ರೇಮಿಗಳು. ತಾಕತ್ತಿದೆ, ಆದ್ರೆ ಅವಶ್ಯಕತೆ ಇಲ್ಲ. ಹೋಗು, ಶುರು ಮಾಡು. ಇವತ್ತಿಂದ ನೀವೆಲ್ಲರೂ ನಮಗೋಸ್ಕರ ಕೆಲಸ ಮಾಡಬೇಕು. ಜಾಯಿನ್ ಮೈ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್. ಹಾಗೆ ಹುಡುಕಿ, ಇನ್ನೂ ಎಷ್ಟು ಗುಂಪು ಮಾಸ್ಟರ್ಗಳಿದ್ದಾರೆ. ಹುಡುಕಿ, ಅರೋಟೋನ ಬಿಟ್ಬಿಡಿ. ಅವನಲ್ಲಿ ಉಳ್ಕೊಂಡಿರೋ ಶಕ್ತಿನ ಮೋಟು ಪತ್ಲು ಎದುರುಗಡೆನೆ ತೆಗಿಯೋಣ. ಮೋಟು ಕ್ರೈಯಿಂಗ್ ಮಾಸ್ಟರ್ ಟ್ರೈನಿಂಗ್ ತಗೋತಾ ಇದ್ದಾನೆ. ಏನೋ ಕ್ರೈಯಿಂಗ್ ಮಾಸ್ಟರ್ ಹತ್ರನಾ? ತಗೊಳ್ಳಿ ಬಿಡ. ಅವನು ನಮ್ಮ ಹತ್ರ ಬರಕ್ಕಿಂತ ಮುಂಚೆನೆ ಸತ್ತೋಗಿರ್ತಾನೆ. ಕ್ರೈಯಿಂಗ್ ಮಾಸ್ಟರ್ ಟ್ರೈನಿಂಗ್ ಯಾವ ಚಿಲ್ಟಾರಿ ಪಲ್ಟಾರಿ ನನ್ನ ಮಕ್ಕಳೆಲ್ಲ ಪೂರ್ತಿ ಮಾಡಕ್ಕಾಗಲ್ಲ. ನಮ್ ದುಶ್ಮನ್ಗಳನ್ನ ಯಾವಾಗಲೂ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಓಕೆ, ಅವರು ಕ್ರೈಯಿಂಗ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ ಅಂದ್ರೆ ನಾವು ರೆಡಿ ಆಗಲೇಬೇಕು. ಸರಿನಾ? ಕ್ರೈಯಿಂಗ್ ಮಾಸ್ಟರ್ ಅವ್ರ ಹತ್ರ ಹೋಗಿ ಅಲ್ಲ, ಅಲ್ಲಿಗೆ ಹೋಗಕ್ಕೆ ಯಾಕೆ ಧೈರ್ಯ ಸಾಕಾಗ್ತಾ ಇಲ್ಲ ನಿಮ್ಗೆ? ಹೋಗೋಣ, ಆದರೆ ಇಷ್ಟು ಬೇಗ ಅಲ್ಲ. ಯಾವಾಗ ನಮ್ಮ ಹತ್ರ ಪ್ರಪಂಚದ ಎಲ್ಲ ಮಾಸ್ಟರ್ಗಳ ಶಕ್ತಿ ಇರುತ್ತೋ ಆವಾಗ ನಾವು ಅವನ ಹತ್ರ ಹೋಗ್ತೀವಿ. ಅಲ್ಲಿವರೆಗೂ ಮೋಟು ಪತ್ಲಿಗೆ ಟ್ರೈನಿಂಗ್ ಕೊಡ್ಲಿ, ನೋಡೇ ಬಿಡೋಣ ಅವರಿಬ್ಬರಿಗೂ ಏನು ಕಲಿಸ್ಕೊಡ್ತಾನೆ ಅವನು. ಡಾಕ್ಟರ್ನ ಏನಾಯ್ತಣ್ಣ? ಇವತ್ತು ನೀವು ರಿಕ್ಷಾ ತಗೊಂಡು ಲೈನ್ ಮೇಲೆ ಹೋಗ್ಲೇ ಇಲ್ವಾ? ಅಯ್ಯೋ ಮೋಟು ನನ್ನ ಗೆಳೆಯ, ಆ ಟ್ಯಾಕ್ಸಿ ಅವನು ನಮ್ಗೆ ರಿಕ್ಷಾ ಓಡ್ಸಕ್ಕೆ ಬಿಡ್ತಾ ಇಲ್ಲ ಗೆಳೆಯ. ಅವನೇನ್ ಹೇಳ್ತಾನೆ ಗೊತ್ತಾ? ರಿಕ್ಷಾ ಯಾವ್ದಾರು ಬೇರೆ ಊರಲ್ಲಿ ಓಡಿಸು ಅಂತ. ಅವನ್ ಬಿಸ್ನೆಸ್ ಕಮ್ಮಿ ಆಗ್ಬಿಡ್ತೆ ಅಂತಪ್ಪ. ಅವನಂಗೆಲ್ಲ ಮಾತಾಡ್ಬಾರ್ದಣ್ಣ. ಅಯ್ಯಪ್ಪ, ತಪ್ಪು ಮಾತೇ ಇದೆ. ಆದ್ರೆ ಟ್ಯಾಕ್ಸಿ ಅವನಿಗೆ ತಿಳಿಸೋಳರ್ ಯಾರು? ನಾವು ಅರ್ಥ ಮಾಡಿಸ್ತೀವಿ. ನೀನ್ ನಮ್ಗೆ ಅರ್ಥ ಮಾಡಿಸ್ತೀಯಾ? ನೋಡಿ ಸ್ನೇಹಿತರೆ, ನಮ್ಗೆ ಯಾರೋ ಅರ್ಥ ಮಾಡ್ಸಕ್ ಬಂದಿದ್ದಾರೆ. ನಡೀರಿ, ನಾವೇ ಇವ್ರಿಗೆ ಅರ್ಥ ಮಾಡ್ಸೋಣ. ಮೋಟು ಪತ್ಲು, ಇವ್ರನ್ನ ಬಿಡ್ಬೇಡಿ. ಇವರು ನಮ್ಮ ಆಟೋ ಮೇಲೆ ಹೊಡಿತಾ ಇದ್ದಾರೆ. ನೋಡಿ ಬ್ರದರ್, ಇಲ್ಲಿ ಕೇಳಿ, ನಾವು ಗಲಾಟೆ ಮಾಡಕ್ ಒಂಚೂರು ಇಷ್ಟಪಡೋದಿಲ್ಲ. ಇವರೆಲ್ಲ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ತಮ್ಮ ಸಂಸಾರಗಳು ನಡೆಸ್ತಾರೆ. ಇವ್ರ ಹತ್ರ ಇಂಥ ಅನ್ಯಾಯ ಮಾಡಬಾರ್ದು ಸರ್, ಪ್ಲೀಸ್. ಇದು ತುಂಬಾ ತಪ್ಪು ಬ್ರದರ್. ಸ್ನೇಹಿತರೆ, ಇವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಸರಿಯಾಗಿ ತಿಳಿಸಿ.
ಇವತ್ತು ಇವ್ರು ಮಾತಾಡ್ತಾ ಇದ್ದಾರೆ, ನಾಳೆ ಬೇರೆ ಇನ್ಯಾರಾದ್ರೂ ಮಾತಾಡ್ಬಹುದು. ಒಂದ್ ನಿಮಿಷ ತಡ್ಕೊಳ್ಳಿಪ್ಪ. ಸ್ವಲ್ಪ ರೆಸ್ಟ್ ತಗೊಳ್ಳಿತಾವೋ, ನಾನು ಈ ಮೆಸೇಜ್ ಓದ್ಬೇಕು. ಏನ್ ಬರ್ತಿದ್ದಾರೆ ಗೊತ್ತಾ? ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಕ್ರೈಯಿಂಗ್ ಮಾಸ್ಟರ್. ಗುರು ಈಗ ನಮ್ದು ಶುರು. ಸೂಪರ್ ಸೂಪರ್. ಸಾರಿ ತಪ್ಪಾಗೋಯ್ತು. ಅರೆ ನಮಗೆ ಗೊತ್ತಿರಲಿಲ್ಲ ನೀವು ಯಾರು ಅಂತ. ನಾವು ನಮ್ಮ ಜೀವ ಕಳ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಆ್ಯಕ್ಚುಲಿ ಈ ನಗರ ತುಂಬ ದೊಡ್ಡದಿದೆ. ನಾವೆಲ್ಲರೂ ಇಲ್ಲಿ ತುಂಬ ಪ್ರೀತಿಯಿಂದ ಜೀವನ ಮಾಡ್ಬೋದು. ಈಗ ಅರ್ಥ ಆಯ್ತಾ ನಿಂಗೆ ನಮ್ಮ ಮಾತು? ನಡಿ, ರಿಕ್ಷಾ ಗಾಡಿ ಹತ್ರ ಹೋಗಿ ಕೈ ಕುಲ್ಕು, ಮತ್ತೆ ಸ್ನೇಹಿತರಾಗ್ಬಿಡು. ವೆರಿ ಗುಡ್. ನಿಮ್ಮ ಫೈಟ್ ನೋಡಿದ್ರೆ ಕ್ರೈಯಿಂಗ್ ಮಾಸ್ಟರ್ ಸ್ಟೂಡೆಂಟು ಅಂತ ಅನ್ಸುತ್ತಾ? ಹಾಗಿದ್ರೆ ಕ್ರೈಯಿಂಗ್ ಮಾಸ್ಟರ್ ಸ್ಟೂಡೆಂಟ್ಗಳಿಗೆ ಇಲ್ಲಿ ಊಟ ಫುಲ್ ಫ್ರೀ. ಎಷ್ಟು ಬೇಕೋ ಅಷ್ಟನ್ನು ತಿನ್ಬೋದು. ಮತ್ತೆ ನಮ್ಮ ಜೊತೆ ನಮ್ಮ ಸ್ನೇಹಿತರು ಇದಾರಲ್ಲ, ಅರೆ ಅವ್ರಿಗೂ ಫ್ರೀ. ಏನ್ ಬೇಕೋ ತಿನ್ನಿ, ಏನ್ ಬೇಕಾದ್ರೂ ಮಾಡಿ. ನೀವಿಬ್ರು ಭಾಳ ಒಳ್ಳೆ ಕೆಲಸ ಮಾಡಿ. ನನಗೆ ಗೊತ್ತಿಲ್ಲ ನೀವು ಇಷ್ಟೊಂದು ಒಳ್ಳೆಯವರು ಅಂತ. ಒಬ್ಬರು ಒಳ್ಳೇದಾಗಲಿ ಅಂತ ಇನ್ನೊಬ್ಬರು ಸಹ ನೀವು ಗಲಾಟೆ ಮಾಡ್ಕೊತೀರಾ. ಇವರು ಟ್ಯಾಕ್ಸಿ ಡ್ರೈವರ್ ಲೀಡರು. ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಕ್ಷಮೆ ಕ್ಷಮೆ ಕ್ಷಮೆ. ಏನು, ನಾವು ಈಗ ಇವನ ಹತ್ರ ಕ್ಷಮೆ ಕೇಳಬೇಕಾ? ಇವನು ಒಂದಲ್ಲ ಒಂದು ತೊಂದರೆ ಕೊಡ್ತಾನೆ ಇರ್ತಾನೆ. ಅದರಲ್ಲದೆ ನಾವು ಇವನ ಹತ್ರ ಕ್ಷಮೆ ಕೇಳಬೇಕಾ? ಬನ್ನಿ ಒಳಗಡೆ ಇಬ್ರು, ಬನ್ನಿ ಒಳಗಡೆ ಇಬ್ರು. ಮೋಟು ಅವ್ರಿಗೆ ನಾವು ಒಂದ್ಸಲಿ ಅಲ್ಲ ಕಣೋ, ಅವ್ನಿಗೆ ಹೇಳು ನಾವು ಯಾವತ್ತೂ ಕ್ಷಮೆ ಕೇಳೋದಿಲ್ಲ ಅಂತ. ನಾನು ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಕಡೆಯಿಂದ ಕ್ಷಮೆ ಕೇಳೋಕ್ ಬಂದಿದ್ದೆ. ಏನು? ಅಯ್ಯಯ್ಯೋ, ಅರ್ಥ ಮಾಡ್ಕೊಳ್ದೆ ನಾ ತಪ್ಪು ಮಾಡ್ಬಿಟ್ಟಲ್ಲ. ಇವನು ಬಾಯಿ ಬಂದ ಬಡಬಡ ಅಂತ ಬಡ್ಕೋತಾರೆ. ನನಗೊಂಚೂರು ಅರ್ಥನೇ ಆಗೋದಿಲ್ಲ. ಏನ್ ಮಾಡ್ಲಿ? ಫಸ್ಟ್ ಟೈಮ್ ನಾವಿಬ್ಬರಿಗೂ ಹೊಗಳೋಣ ಅಂತ ಬಂದ್ರೆ, ಆದ್ರೆ ನೀವು ನನಗೆ ಚೆಚ್ಚಾಕ್ಬಿಟ್ರೆ ಹಿಂಗ ಯಾರಾದ್ರೂ ಹೊಡಿತಾರ? ಇಷ್ಟೊಂದು ಸಖತ್ತಾಗಿ ಯಾರಾದ್ರೂ ರುಬ್ತಾರ? ಇಷ್ಟೊಂದು ಕೆಟ್ಟದಾಗ ಯಾರಾದ್ರೂ ಹೊಡಿತಾರ? ನಾ ಸರಿ ಹೋಗ್ಬಿಟ್ಟೆ. ಎಸ್ 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 ನಾ ಸರಿ ಹೋಗ್ಬಿಟ್ಟೆ. ಗುರು, ನೀವು ಗುರು ಅಲ್ಲ, ಮಹಾಗುರು. ನೀವು ರುಬ್ಬಿದ್ರಿಂದ ನಾನು ಸರಿ ಹೋಗ್ಬಿಟ್ಟೆ. ನನಗನ್ಸುತ್ತೆ 2 ಪಂಚಿನ ಮೂಗಿಗೆ ಇಟ್ಟಲ್ಲ, ಅವನೇ ಸರಿ ಹೋಗ್ಬಿಡ್ತು. ನಾ ಸರಿ ಹೋಗ್ಬಿಟ್ಟೆ. ಇನ್ನೊಂದ್ಸಲಿ ಯಾರಿಗಾದ್ರೂ ನೀವು ಹೊಡಿಬೇಕು ಅಂದ್ರೆ ನನ್ ಕರ್ಸಿ ನನ್ನ ಚಕ್ಕತ್ತಾಗ ಹೊಡೆದಿ, ನಾನು ಒದೆ ತಿಂತೀನಿ. ಗುರುಕಿ ಜೈ, ಗುರುಕಿ ಜೈ, ಗುರುಕಿ ಜೈ, ಗುರುಕಿ. ಮೋಟು ಪತ್ಲು, ನೀವಿಬ್ರು ತುಂಬಾ ಒಳ್ಳೆ ಮನುಷ್ಯರು. ನಿನ್ನೆ ರಾತ್ರಿ ನೀವು ರಿಕ್ಷಾದವರಿಗೆ ಹಕ್ಕನ್ನು ಕೊಡಿಸಿ ಒಳ್ಳೇದನ್ನ ಮಾಡಿದ್ದೀರಾ. ಅರೆ ನಾವು ಮಾಡದೆ ಹೋದ್ರು ಬೇರೆ ಯಾರಾದ್ರೂ ಮಾಡ್ತಾನೆ ಇದ್ರು. ಯಾರಾದ್ರೂ ಆಗ್ಲಿ ಈ ಕೆಲಸ ಮಾಡ್ಲೇಬೇಕಿತ್ತಲ್ವಾ? ನೀವು ಮಾಡದೆ ಹೋದ್ರು ಮಾಸ್ಟರ್ ಮಾಡ್ತಾ ಇದ್ರಲ್ಲ, ಯಾರಿಗೂ ಗೊತ್ತಿಲ್ಲ ರಿಕ್ಷಾ ಮಾಸ್ಟರ್ದು ಅಂತ. ಯಾಕಂದ್ರೆ ಬಾಡಿಗೆ ರೂಪದಲ್ಲಿ ಒಂದ್ ಏನ್ ಮಾತ್ರ ಇಸ್ಕೋತಾರ ಅವರು. ಯಾಕಂದ್ರೆ ಬಡವರು ಮತ್ತ ಮನೆ ಜೀವನ ನಡೆಸ್ಲಿ ಅಂತ. ಅಯ್ಯಬ್ಬ, ಇದು ಚಾರಿಟಿ ಕೆಲಸ. ಇಷ್ಟೆಲ್ಲ ನೀವು ಹೋಟ್ಲಲ್ಲಿ ಊಟ ಮಾಡಿದ್ರಲ್ಲ, ಅದು ಮಾಸ್ಟರ್ದೆ. ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಫ್ರೀ ನಲ್ಲಿ ಊಟ ಸಿಗುತ್ತೆ. ಬಡವರಿಗೆ ಯಾರಿಗೆ ದುಡ್ಡು ಕೊಡಕ್ ಆಗಲ್ವೋ ಅವ್ರಿಗೂ ಫ್ರೀ ಊಟ ಸಿಗುತ್ತೆ. ಮಾಸ್ಟರ್ ಜಿ, ತಾವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಾನು ಈ ಕೆಲ್ಸಕ್ಕೋಸ್ಕರನೇ ದುಡ್ಡು ಇಸ್ಕೊಳ್ಳೋದು. ಇಲ್ಲಾಂದ್ರೆ ನನಗೆ ಹಣದ ಅವಶ್ಯಕತೆ ಏನಿದೆ?
ನೀವು ಬೇರೆ ಯಾವುದೇ ಮಾಸ್ಟರ್ ಹತ್ರ ಹೋದ್ರೆ ಅವರು ಟ್ರೈನಿಂಗ್ ನ ದುಡ್ಡು ತಗೊಳ್ಳೋದೇ ಇಲ್ಲ. ತಾವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ನಾನು ಹೀಮ್ ನರೇಶ್ ಮತ್ತೆ ಬೋನ್ಲೆಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಂಡಿದ್ದೆ. ಅವರು ಯಾವತ್ತೂ ದುಡ್ಡು ತಗೊಳ್ಳೇ ಇಲ್ಲ. ಏನು? ಏನ್ ನೀವು ಹೀಮ್ ನರೇಶ್ ಮತ್ತೆ ಬೋನ್ಲೆಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಂಡಿರೋದಾ? ವಾಹ್, ಅದಕ್ಕೆ ನೀವು ಇಷ್ಟು ಬೇಗ ಕಲ್ತಿದ್ದೀರಾ. ಅವ್ರು ನಮಗೆ ಕಾಸಾ ದೋಸ್ತು. ಮೊದಲೇ ಹೇಳಿದಿದ್ರೆ ನಾನು ನಿಮ್ಮ ಹತ್ರ 1 ಪೈಸೆ ಕೂಡ ದುಡ್ಡು ತಗೋತಾ ಇರ್ಲಿಲ್ಲ. ಏನಾಯ್ತು? ಏನಿಲ್ಲ, ನಾವೀಗ ತಮ್ಗೆ 5000 ಯನ್ನ ಕೊಡ್ತಾ ಇದೀವಿ ಸರ್. ಅದನ್ನ ತಮ್ಮ ಚಾರಿಟಿ ಕೊಡ್ತಾ ಇದೀವಿ ಅಂತ ನಮ್ಗೆ ಸಂತೋಷ ಆಗ್ತಾ ಇದೆ. ಆ ಪತ್ಲು, ನೀನು ಕರೆಕ್ಟ್ ಆಗಿ ಹೇಳ್ತಾ ಇದೆಯಪ್ಪ. ನಾವು ಇಂಥ ಒಳ್ಳೊಳ್ಳೆ ಕಾರ್ಯಕ್ಕೆ ಯಾವಾಗ್ಲೂ ಹಣನ ಕೊಡ್ತಾನೆ ಇರ್ಬೇಕು. ನಡೆಯಪ್ಪ ಕೆಸಿಟ, ಹೋಗಿ ಕೆಲಸ ಶುರು ಹಚ್ಕೊಳ್ಳೋಣ. ಮೋಟು ಪತ್ಲು, ನೀವಿಬ್ರು ತುಂಬಾ ಲಕ್ಕಿ ಇದ್ದೀರಾ. ನಿಮಗೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ಐ ಥಿಂಕ್ ನಾವು ಬೆಸ್ಟ್ 3 ಕಂಗ್ ಫು ಮಾಸ್ಟರ್ಸ್ಗೆ ರೆಡಿ ಆಗ್ಬಿಟ್ಟಿದ್ದೀವಿ. ಅವ್ರು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಒಂದೇ 1 ಸೆಕೆಂಡ್ ಟೈಮ್ ಕೊಟ್ಟರು ಅವರು ನಮ್ಮನ್ನೇ ಮುಗಿಸಾಕ್ಬಿಡ್ತಾರೆ. ಅವ್ರು ನಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವೇ ಅವ್ರನ್ನ ಎತ್ತಾಕೊಂಬರೋಣ. ಓಕೆ, ಈಗ ಮೇಲೆ ಟವರ್ ಮೇಲೆ ಹೋಗೋ ಸಮಯ ಬಂದಿದೆ. ಟೈಮ್ ಕಡಿಮೆ ಇದೆ, ಕಲಿಯೋದು ತುಂಬಾ ಇದೆ. ಬೇಗ ಬನ್ನಿ. ಬನ್ನಿ. ಸ್ಪೀಡ್ ಇಸ್ ದ ಕೀ. ಎಲ್ಲಿವರೆಗೂ ಒಂದ್ ಕಾಲ್ ಜಾರಲ್ಲ ಅಷ್ಟರೊಳಗೆ ಇನ್ನೊಂದ್ ಕಾಲ್ ಮುಂದೆ ಇರಬೇಕು, ಮತ್ತೆ ಇನ್ನೊಂದ್ ಕಾಲ್ ಜಾರದ್ರೊಳಗಡೆ ಇನ್ನೊಂದ್ ಕಾಲ್ ಮುಂದೆ ಇರಬೇಕು. ಓಕೆ ಓಕೆ ಮಾಸ್ಟರ್. ಏನಿದು? ಫೈಟ್, ಗೆಟ್ ಅಪ್, ಫೈಟ್. ಮಾಸ್ಟರ್, ತಾವು ಇದನ್ನ ಹೇಗೆ ಮಾಡಿದ್ರಿ? ಕಲಿಸ್ತೀನಿ, ಎಲ್ಲಾನು ಕಲಿಸ್ತೀನಿ. ಆದ್ರೆ ಇದನ್ನ ನೆನ್ಪಿಟ್ಕೋಬೇಕು, ಸ್ಪೀಡ್ ಇಸ್ ದ ಕೀ. ಆದ್ರೆ ಸ್ಪೀಡ್ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಮಾತು, ಪೂರ್ತಿ ದೇಹದ ಶಕ್ತಿ ಎಲ್ಲ ನಿಮ್ ಕೈ ಮೇಲೆ ಬರಬೇಕು. ಆಗ ಕ್ಲೌಡ್ ನ ಪುಷ್ ಮಾಡಿದ್ರೆ ಆಗ ಪೂರ್ತಿ ಕ್ಲೌಡ್ ನ ನಿಂಜಾಗಳು ಅಟ್ಯಾಕ್ ಮಾಡ್ತವೆ, ಮತ್ತೆ ಅವು ಮಾಯ ಆಗೋಗ್ತವೆ. ಆದ್ರೆ ನೆನ್ಪಿಟ್ಕೊಳ್ಳಿ, 2 ಕೈಗಳ ಮೇಲೆ ಪೂರ್ತಿ ಎನರ್ಜಿನ. ನಾವು ಪ್ರಾಕ್ಟೀಸ್ ಅಗೇನ್.
ನರೇಶ್ ಮಾಸ್ಟರ್ ಕ್ಲೈಮೇಟ್ ಕೆಟ್ಟ ಹೋಗ್ತಾ ಇದೆ. ನಡೀರಿ ಬೇಗ ಒಳಗೆ ಹೋಗೋಣ. ನಡೀರಿ ಬೇಗ ನಡೀರಿ. ಮಾಸ್ಟರ್ ನೀವಿಬ್ರು ಇಲ್ಲಿವರೆಗೂ ನನ್ನ ಬೆಸ್ಟ್ ಸ್ಟೂಡೆಂಟ್ಸ್ ಇದ್ದೀರಾ. ಮತ್ತೆ ನೀವಿಬ್ರು ನನ್ನ ಜೊತೆ ಫೈಟ್ ಮಾಡಿ. ಇದು ನಮ್ಮ ನಡುವಿನ ಕೊನೆಯ ಟ್ರೈನಿಂಗ್ ಫೈಟ್ ಆಗಿರುತ್ತೆ. ಮಾಸ್ಟರ್ ಏನಾಯ್ತು? ಈ ಅಳೋದು ಕೂಡ ಒಂದು ಟ್ರಿಕ್ಕೆ. ಶತ್ರುವಿನ ಕಾನ್ಸಂಟ್ರೇಷನ್ ಚೇಂಜ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ತರ ಆಳ್ಬೇಕು. ಆಗ ಶತ್ರುಗಳು ಒಂದು ಕ್ಷಣ ಮಂಕ್ ಆಗ್ತಾರೆ, ಮತ್ತೆ ಆ ಒಂದು ಕ್ಷಣ ಅವ್ರ ಜೀವನದ ಕೊನೆಯ ಕ್ಷಣ ಆಗೋಗುತ್ತೆ. ಆಗ ನೀವು ಆ ಕ್ಷಣನ ಉಪಯೋಗಿಸ್ಕೊಂಡ್ರೆ ಮಾತ್ರ. ಇವಾಗ ಅರ್ಥ ಆಯ್ತಾ ನನಗೆ ಕ್ರೈಯಿಂಗ್ ಮಾಸ್ಟರ್ ಅಂತ ಯಾಕೆ ಹೇಳ್ತಾರೆ ಅಂತ? ನಿಜ ಮಾಸ್ಟರ್, ಅರ್ಥ ಆಯ್ತು. ನಾನು ಫುರ್ಫುರಿ ನಗರಕ್ಕೆ ಫೋನ್ ಮಾಡಿದ್ದೆ. ನೀವು ಇಲ್ಲಿದ್ದೀರಂತ ಅವಾಗ ಗೊತ್ತಾಯ್ತು. ಮೌಟು ಮಾಸ್ಟರ್ ನ್ಯಾಪಿಂಗ್ ಆಗಿದ್ದಾರೆ. ಏನು ನ್ಯಾಪಿಂಗ್ ಆಗ್ಬಿಟ್ಟಿದೆಯಾ? ನಿನ್ನ ಅರ್ಥ ಮಾಸ್ಟರ್ ಮಲ್ಕೊಂಡ್ಬಿಟ್ಟಿದಾರ? ಇಲ್ಲ, ಮಾಸ್ಟರ್ ನ್ಯಾಪಿಂಗ್ ಆಗೋಗಿದ್ದಾರೆ. ಅದಕ್ಕೆ ಏನಂತಾರೆ, ಜನ ಎತ್ಕೊಂಡು ಹೋಗ್ತಾರೆ, ದುಡ್ಡು ಕೊಡಿ ಅಂತ ಕೇಳ್ತಾರೆ. ಅದು ಕಿಡ್ನಾಪಿಂಗ್. ಮಾಸ್ಟರ್ ಕಿಡ್ನಾಪ್ ಆಗ್ಬಿಟ್ಟಿದ್ಯಾ? ಅದೇ ಅರೆ ಹೀಮ್ ನರೇಶ್ ಅವ್ರ ಕಿಡ್ನಾಪಿಂಗ್ ಯಾರು ಮಾಡಕ್ ಸಾಧ್ಯ ಹೇಳೋ? ನಿಜವಾಗ್ಲೂ ಇದ್ರಲ್ಲೇನೋ ಮೋಸ ಆಗಿದೆ ಅನ್ಸುತ್ತೆ. ಮುಖ್ರಿ, ನಿನ್ ಇಂಗ್ಲಿಷು ಇದುವರೆಗೂ ಸುಧಾರಿಸಿಲ್ವಲ್ಲೋ? ಕರೆಕ್ಟಾಗಿ ಕನ್ನಡದಲ್ಲೇ ಮಾತಾಡೋ. ಏನಾಯ್ತು? 2 ಟಿಸ್ಟರ್ ಬಂದಿತ್ತು, ಹಿಮ್ ನರೇಶ್ನ ಎತ್ಕೊಂಡೋದು. ನಾವು ಬೇಗ ಹೋಗ್ಬೇಕು. ಇಲ್ಲ, ಟ್ರೈನಿಂಗ್ದು ಇನ್ನೂ ಒಂದಿನ ಬಾಕಿ ಇದೆ. ಟ್ರೈನಿಂಗ್ ಕಂಪ್ಲೀಟ್ ಆಗದೆ ಯಾರು ಹೊರಗೆ ಹೋಗೋ ಹಾಗೆ. ಆದ್ರೆ ಹೀಮ್ ನರೇಶ್ ಅವ್ರಿಗೆ ಅವ್ರು ಎಳ್ಕೊಂಡು ಹೋಗಿದ್ದಾರೆ ಸರ್. ಅವ್ರು ನಾವು ಕಾಪಾಡಲೇಬೇಕು. ಇಲ್ಲ ಅಂದ್ರೆ ಅವರು ಹೀಮ್ ನರೇಶ್ ಅವರ ಪವರ್ನ ಎಳ್ಕೊಂಡ್ಬಿಡ್ತಾರೆ. ಇನ್ನು ಒಂದಿನ ಮಾತ್ರ, ಆಮೇಲೆ ನಾವೆಲ್ಲರೂ ಜೊತೆಗೆ ಹೋಗೋಣ. ಹಿಮ್ ನರೇಶ್ ನನಗೂ ಸ್ನೇಹಿತನೇ. ಇವತ್ತಿಗೆ ಟ್ರೈನಿಂಗ್ ಇಷ್ಟು ಸಾಕು. ತಿನ್ನಿ, ಕುಡೀರಿ, ತಿರುಗಾಡಿ. ಬಾಕಿ ಟ್ರೈನಿಂಗ್ ನಾಳೆ ಮಾಡೋಣ. ಸರಿ ಮಾಸ್ಟರ್.
ಯಾರಾದ್ರೂ ನಮ್ಮನ್ನ ಏರ್ಪೋರ್ಟ್ ಕರ್ಕೊಂಡೋಗಿ ಯಾವ್ದಾದ್ರು ಟ್ಯಾಕ್ಸಿ ಕೊಡ್ಸಿಪ್ಪ, ಇವತ್ತೊಂದು ಟ್ಯಾಕ್ಸಿ ಇಲ್ವಲ್ಲ. ಎಷ್ಟು ಕೇಳಿದ್ರು ಕೊಡ್ತೀನಿ. 15 ನಿಮಿಷದಲ್ಲಿ ನಾನು ಏರ್ಪೋರ್ಟ್ ಹೋಗ್ಬೇಕಾಗಿದೆ. ಇಲ್ಲ ಅಂದ್ರೆ ನನ್ನ ಫ್ಲೈಟ್ ಮಿಸ್ ಆಗಿಲ್ಲ ಅಂದ್ರೆ 1,000 ಕೋಟಿ ರೂಪಾಯಿ ಹಣ ಲಾಸ್ ಆಗೋಗುತ್ತೆ. ಅಯ್ಯಮ್ಮ. ಸರ್ ಇವತ್ತು ಯಾವ್ದು ಟ್ಯಾಕ್ಸಿ ಸಿಗಲ್ಲ, ಅವರೆಲ್ಲ ರಜೆಲಿದ್ದಾರೆ. ಯಾವುದೇ ರಿಕ್ಷಾದನ್ನು ನಿಮ್ಮನ್ನ 15 ನಿಮಿಷದಲ್ಲಿ ಏರ್ಪೋರ್ಟ್ ಬಿಡಕ್ಕಾಗಲ್ಲ. ಅದು ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಇವಾಗ ಏನಾಗುತ್ತೆ? ಯಾವ್ದಾದ್ರು ರಿಕ್ಷಾ ವಾಲ ಇದ್ದಾನೇನಪ್ಪ ನಮ್ಮನ್ನ 15 ನಿಮಿಷದಲ್ಲಿ ಏರ್ಪೋರ್ಟ್ ಬಿಡಕ್ಕೆ. ಅವ್ರಿಗೆ 1 ಲಕ್ಷ ಏನ್ ಕೊಡ್ತೀನಿ. 1 ಲ್ಯಾಕ್ ಎನ್ ಪತ್ಲು, ಆ 1 ಲ್ಯಾಕ್ ಎನ್ ತಗೊಂಡು ನಾವು ಮಾಸ್ಟ್ರು ಕೊಟ್ಬಿಡೋಣ ಕಣೋ. ಅವ್ರ ಚಾರಿಟಿಗೆ ಉಪಯೋಗ ಆಗುತ್ತೆ. ನಡಿ ಇವನ್ ಕರ್ಕೊಂಡು ಹೋಗೋಣ. ಪ್ರಯತ್ನ ಪಟ್ರೆ ಸೋನೆ ಇಲ್ಲ ಕಣೋ. ಮತ್ತೆ ಮೋಟು ಪತ್ಲು ಜೋಡಿ ಏನ್ ಬೇಕಾದ್ರೂ ಮಾಡುತ್ತೆ ಅಲ್ವಾ? ಮಟು ಜ್ಞಾಪಕ ಇಟ್ಕೊಳ್ಳೋ, ಸ್ಪೀಡ್ ಈಸ್ ದ ಕೀ. ಓಕೆ ಪತ್ಲು, ನೋಡಿರಿ ಸರ್, ನಾವು ನಿಮ್ಮನ್ನ ಏರ್ಪೋರ್ಟ್ ಕರ್ಕೊಂಡು ಹೋಗ್ಬಿಡ್ತೀವಿ. ತಾವು ಸುಮ್ಮನೆ ಕೂತ್ಕೊಂಡಿದ್ರೆ ಸಾಕು ಸರ್. ನೋಡ್ತಾ ಇರಿ ನಮ್ಮ ಚಮತ್ಕಾರನ. ಬಾ ಬೇಗ ಬಾ. ಲೇಟ್ ಆಗ್ತದೆ ಕಣೋ, 15 ನಿಮಿಷ ಕರ್ಕೊಂಡು ಹೋಗ್ಬೇಕು. ಆಗುತ್ತೆ ನಡಿಯೋ. ಪತ್ಲು ಪತ್ಲು ಲೆಫ್ಟ್ ತಗೊಳ್ಳೋ. ಓಕೆ ಮಟ. ಯಜಮಾನ್ರೆ, ನಾವು ನಿಮ್ಗೆ 15 ನಿಮಿಷದಲ್ಲಿ ಏರ್ಪೋರ್ಟ್ ಕರ್ಕೊಂಡು ಹೋಗ್ಬಿಟ್ಬಿಡ್ತೀವಿ. ಬೇಗ ಕರ್ಕೊಂಡು ಹೋಗ್ತೀವಿ. ನಾನು ಏರ್ಪೋರ್ಟ್ ಹೋಗ್ಬೇಕಾಗಿರೋದು ಮೇಲಕ್ಕಲ್ಲ. ಎಲ್ಲ ಮೇಲ್ಗಡೆ ಹತ್ತಿದಾರೆ ಕಣ. ಥ್ಯಾಂಕ್ ಯು. ಇಂಥ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾವತ್ತೂ ಸಿಕ್ಕಿಲ್ಲ. ನೀವು ಹ್ಯೂಮನ್ ಅಲ್ಲ, ಸೂಪರ್ ಹ್ಯೂಮನ್. ತಗೊಳ್ಳಿ 1 ಲಕ್ಷ ಏನು. 1 ಲಕ್ಷ ಯಾಕೆ, 10 ಲಕ್ಷ ಏನು ತಗೊಳ್ಳಿ. ನೀವೇನ್ ಮಾಡಿದೀರಾ ಅದನ್ನ ಬೇರೆ ಯಾರು ಮಾಡೋಕ್ಕಾಗಲ್ಲ ನಿಜವಾಗ್ಲು. ಮಾಸ್ಟರ್, ತಾವೇನಿಲ್ಲಿ? ಎಸ್, ಇದು ನಿಮ್ಮ ಕಡೆಯ ಟೆಸ್ಟ್ ಆಗಿತ್ತು. ಸ್ಪೀಡ್ ಇಸ್ ದ ಕೀ. ಆ ಕಂಫು ಬ್ರದರ್ಸ್ ಜೊತೆ ಹೋರಾಡಬೇಕು ಅಂದ್ರೆ ಸ್ಪೀಡ್ ಇಸ್ ದ ಕೀ. ಇದ್ರ ಜೊತೆ ನಿಮ್ಮ ಟ್ರೈನಿಂಗ್ ಕೂಡ ಪೂರ್ತಿ ಆಗುತ್ತೆ. ಥ್ಯಾಂಕ್ ಯು ಮಾಸ್ಟರ್. ಮಟ್ಟ ಪಟ್ಲ ಬೋನ್ಲೆಸ್ ಮಾತಾಡ್ದ ಅಪ್ಪಣ್ಣ ಆಗೋಯ್ತು. ಅಪ್ಪಣ್ಣ ಆಯ್ತೋ ಇಲ್ಲ ಹೋಗೇ ಬಿಟ್ರು? ಇಲ್ಲ ಅಪಹರಣ ಆಯ್ತು. ಒಂದು ಟ್ವಿಸ್ಟರ್ ಬಂತು, ಎತ್ಕೊಂಡೋಯ್ತು. ಬೋನ್ಲೆಸ್ ಮಾಸ್ಟರ್. ಅಪಹರಣ ಆಯ್ತಾ ಅಂದ್ರೆ ಕಿಡ್ನಾಪಿಂಗ್ ಆಯ್ತಾ? ಅದು ಅಪಹರಣ ಶಬ್ದ. ತಾವು ಹಿಂದಿ ಮಾತಾಡಕ್ ಹೋಗ್ಬೇಡಿ ಮಾಸ್ಟರ್. ನಾವು ಅರ್ಜೆಂಟಾಗಿ ಹೋಗ್ಬೇಕಾಗಿದೆ. ನಾಳೆ ಬೆಳಿಗ್ಗೆ ಮೊದಲನೇ ಕಿರಣಕ್ಕೆ ಹೋಗೋಣ. ನಾಳೆ ಬೆಳಗ್ಗೆವರೆಗೂ ಲೇಟ್ ಆಗ್ಬಿಟ್ರೆ ನಾನು ನಿಮ್ ಜೊತೆ ಬರ್ತೀನಿ. ಅರೇ ಮಾಸ್ಟರ್, ನೀವು ನಮ್ಮ ಮನ್ಸಲ್ಲಿ ಮಾತಾಡೋದನ್ನ ಹೆಂಗ್ ಸರ್ ಅರ್ಥ ಮಾಡ್ಕೊಂಡ್ಬಿಡ್ತೀರಾ? ನಾನು ಬರೀ ಗೆಸ್ ಮಾಡ್ತೀನಿ. ನನ್ ಗೆಸ್ಸು ಯಾವಾಗ್ಲೂ ಸರಿಯಾಗೇ ಇರುತ್ತೆ. ಇಲ್ಲ ಟೊರ್ನಾಡೋ ಸ್ವಿಸ್ಟರ್ ಬರ್ತಾ ಇದೆ ನೋಡಿ. ಸೈಡ್ ಹೋಗಿ ಎಲ್ಲ. ಅದು ಒಂದ್ ಮಾತ್ರ, ಇನ್ನೊಂದೆಲ್ಲೋಯ್ತು? ಇಲ್ಲಿ ಜಲ್ದಿ ಮಾಡು.
ನಾವು ಯಾರಿಗೋಸ್ಕರ ಕಾಯ್ತಾ ಇದೀವಿ? ಮೋಟು ಪತ್ಲುಗೋಸ್ಕರ. ಅವ್ರೆದುರಿಗೆ ಅವ್ರ ಮಾಸ್ಟರ್ ಹರುಟು ಮತ್ತು ಅವ್ರ ಮಾಸ್ಟರ್ಸ್ ಪವರ್ಸ್ನೆಲ್ಲ ತೆಗೆದು ಬಿಡೋಣ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮನ್ನು ಎದುರು ಹಾಕೊಂಡ್ಬಿಟ್ರೆ ಏನ್ ಪರಿಸ್ಥಿತಿ ಎದುರಿಸ್ಬೇಕಾಗುತ್ತೆ ಅಂತ. ಕಂಫು, ನೀನು ಅವ್ರನ್ನ ಬಿಟ್ಬಿಡು. ನಾನ್ ನಿನ್ನ ಬಿಟ್ಬಿಡ್ತೀನಿ. ಇಲ್ದ ಹೋದ್ರೆ ಸರಿ, ನಾ ನಿಮ್ಮ ಸ್ನೇಹಿತರು ಮತ್ತು ಮಾಸ್ಟರ್ಸ್ಗೆ ಖಂಡಿತ ಬಿಡುಗಡೆ ಮಾಡೋದಿಲ್ಲ. ತೋರ್ಸು ಏನ್ ಮಾಡ್ತೀಯಾ? ತೋರ್ಸು ಏನ್ ಮಾಡ್ತೀಯ ಅಂತ ತೋರ್ಸು. ಒಂದ್ ಫೋಟೋ ಒಂದೊಂದು ಫೋಟೋ ತಗೊಂಬತ್ತೀನಿ. ಕಸ ಸಿಗುತ್ತೋ ಸಿಗಲ್ವೋ ಕಚಕ್. ಈಗಲೇ ತಗೊಂಡ್ಬಿಡು, ಆಮೇಲೆ ನಿಂಗೆ ಚಾನ್ಸ್ ಸಿಗುತ್ತೋ ಸಿಗಲ್ವೋ. ನಮ್ದಲ್ಲ, ಅವ್ರಗಳ ಫೋಟೋ ತೆಗಿ. ಹೌದಲ್ಲ, ಇವತ್ತು ನಿಮ್ದು ಫೋಟೋ ತೆಗಿತೀನಿ. ನನಗೆ ನಂಬಿಕೆ ಇದೆ, ಇವತ್ತು ಮೋಟು ಪತ್ಲು ನಿಮ್ಮಿಬ್ಬರನ್ನು ಫಿನಿಶ್ ಮಾಡ್ಬಿಡ್ತಾರೆ. ಮೋಟು ಪತ್ಲು ತರ ಒಳ್ಳೆ ಮನಸ್ಸು ಯಾವತ್ತು ಸೋಲೋದೇ ಇಲ್ಲ. ಕಚಕ್. ನಿನ್ ಕ್ಯಾಮ್ರಾ ಆನ್ ಮಾಡಿ ಇಟ್ಕೋ, ನಾನು ಇವ್ರನ್ನ ಮೇಲೆ ಕಳಿಸ್ತೀನಿ. ಮೋಟು ಪತ್ಲು, ಅವ್ರನ್ನ ಓಡೋದ್ರಿಂದ ನಿಲ್ಸು, ಇಲ್ಲ ಅಂದ್ರೆ ಅವ್ರು ನಮ್ 4 ಜನರ ಶಕ್ತಿನ ವಶಪಡಿಸ್ಕೊಂಡ್ಬಿಡ್ತಾರೆ. ಅಯ್ಯಪ್ಪ, ಮೋಟು ಪತ್ಲು ಮಾಸ್ಟರ್ ಹತ್ರನೇ ಹೋಗಕ್ಕಾಗ್ತಾ ಇಲ್ವಾ? ಖಾಲಿ ಹೋಟೆಲ್ ಅಂತ ತಲೆನೇ ಓಡೋದಿಲ್ಲ. ಪತ್ಲು, ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ? ಅವ್ರ ಸ್ಪೀಡ್ಗೆ ನಮ್ಮ ಸ್ಪೀಡ್ನ ಮ್ಯಾಚ್ ಮಾಡಿ ಆಮೇಲೆ ಒಳಗಡೆ ಹೋಗ್ಬಿಡೋಣ ಕಣೋ. ಓಕೆ ಪತ್ಲು, ನೋಡಿ. ಬಿಗ್ ಬ್ರದರ್, ಗಡವಾ. ಏನ್ ಸರ್, ಸ್ವಲ್ಪ ಜೋರಾಗಿ ಓಡಿ ಸರ್. ಇನ್ನು ಬೇಗ ಓಡಿ 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 ಓಡಿ. ಓಡಿ ಹೊಟ್ಟೋಗ್ಬಿಡಿ. ಮಾಸ್ಟರ್, ಬೇಗ ಹೊಟ್ಬಿಡಿ ಇಲ್ಲಿಂದ. ಮಾಸ್ಟರ್, ಮೋಟು ಪತ್ಲು, ನೀವು ನಮ್ಮನ್ನ ಎದುರಾಕೊಡೋದಕ್ಕೆ ನೋಡಿದ್ರಿ ಅಲ್ವಾ? ನೋಡಿದ್ರ ನಮ್ಮ ಪವರ್. ಇವತ್ತಿನ ಬಿಡಲ್ಲ, ಖಂಡಿತ ಬಿಡಲ್ಲ. ಅಯ್ಯಮ್ಮ, ಹೋಗಿ ಹಾಕಿಸ್ಕೊಂಡ್ರೆ ಪೇಷಂಟ್ ನೋಡಿ. ನೆಕ್ಸ್ಟ್ ನಮ್ದಪ್ಪ ವಕ್ರ. ಅಯ್ಯಮ್ಮ, ಅಮ್ಮ, ಅಯ್ಯೋ ಅಮ್ಮ, ಇಲ್ಲಿ ಮೇಲ್ಗಡೆ ಇರಿ, ನಾವು ವಾಪಸ್ ಬಂದ್ಬಿಡ್ತೀವಿ. ಅಮ್ಮ, ಖಾಲಿ ಹೋಟೆಲ್ ಅಂತಲೇ ಓಡಲ್ಲ ಕಣೋ, ಏನಾದ್ರೂ ಯೋಚ್ಸೋ.
ಐಡಿಯಾ. ನಾನು ಅವ್ರ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ಬಿಡ್ತೀನಿ ಕಣೋ. ನೀವು ಫೋಕಸ್ ಮತ್ತೆ ಮೆಡಿಟೇಷನ್ ಮಾಡಿ ಎಲ್ಲ ಪವರ್ನು ಫಾರ್ಮಿಗೆ ತಗೊಂಬರೋ, ಆಮೇಲೆ ಪಂಚ್ ಮಾಡು. ಓಕೆ ಪಟ್ಲು. ಬರೋ. ಎಲ್ರಿಗೂ ಹಿಂಸೆ ಕೊಡ್ತೀನ ನೀನು? ಅಯ್ಯೋ ಬಿದ್ದದೆ ಕಡ. ಮೋಟು ಮೋಟು ನಿಂತ್ಕೊಳ್ಳೋ, ಇವ್ ನಾನು ನೋಡ್ಕೋತೇನೆ ಈಗ. ಇಲ್ಲ ಗಂಗ್, ಇವರು ನನ್ನಲ್ಲಿರೋ ಎಲ್ಲಾ ಪವರ್ನು ತೆಗೆದ್ಬಿಟ್ರು. ಮೋಟು ವಾಪಸ್ ತಗೊಳ್ಳಿ. ಮಾಸ್ಟರ್, ನೀವು ವಿಶ್ರಾಂತಿ ತಗೊಳ್ಳಿ. ಇವ್ರಿಗೆ ನಿಮ್ ಶಿಷ್ಯ ಎದುರು ಮೋಟು ಪತ್ಲು ನಾವು ವಿಚಾರಿಸ್ಕೊತೀವಿ. Yes. Yes. ಇವರು ಅವ್ರದೇ ಕ್ಲೌನ್ ಮಾಡ್ಕೊಂಡ್ಬಿಟ್ರು. ಇಲ್ಲ ಇಲ್ಲ, ಒಂದ್ ತಿಂಗಳೊಳಗೆ ನಿಂಜಾ ಕ್ಲೌಡ್ ಟೆಕ್ನಿಕ್ ಹ್ಯಾಕ್ ಕಲ್ತ್ಕೊಂಡ್ಬಿಟ್ರಿ ನೀವು. ಮಾಸ್ಟರ್ ಒಳ್ಳೆಯವರಾಗಿದ್ರೆ ಸ್ಟೂಡೆಂಟ್ಸ್ಗಳು ಬಹಳ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಸ್ಟೂಡೆಂಟ್ ಒಳ್ಳೆಯವರಾಗಿದ್ರೆ ಎಲ್ಲಾನು ಕರೀತಾರೆ. ಯಾರ್ಯಾರು ಪವರ್ನ ಕಿತ್ಕೊಂಡಿದ್ರು ಅದೆಲ್ಲ ಅವ್ರ ಹತ್ರ ವಾಪಸ್ ಹೋಗ್ತಾ ಇದೆ. ಮೋಟು ಪತ್ಲು, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮತ್ತೆ ಭೇಟಿಯಾಗಿ. ಥ್ಯಾಂಕ್ ಯು ಮೋಟು ಪತ್ಲು. ನೀವು ತುಂಬಾ ಶಕ್ತಿವಂತರು ಮಾತ್ರ ಅಲ್ಲ, ತುಂಬಾ ಒಳ್ಳೆ ಜನ ಕೂಡ. ನಾನೀಗ ತಮ್ಮೆಲ್ಲ ಒಂದು ಗ್ರೀಫ್ ಫೋಟೋ ತಗೊಂಡಿದ್ದೀನಿ. Watch India's largest kids library only on Jio Hotstar. Download the app now.